ಸುತ್ತಲ ಭಾಗದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಮಗೆ ಒಂದಿಷ್ಟು ಇನ್ಪುಟ್ಸ್ ಕೊಟ್ಟರು, ಯಾವ ಥರ ಸೆಷನ್ ಮಾಡಿದ್ರೆ ಯೂಸ್ ಆಗುತ್ತೆ ಅನ್ನೋಂಥ. ಆ ರೀತಿ ನೋಡಿದಾಗ ನಾವು ಒಂದು 2 ಸೆಷನ್ ಇವತ್ತು ಪ್ಲ್ಯಾನ್ ಮಾಡಿದ್ದೀವಿ. ಮೊದಲನೇದೇನಂತಂದರೆ, ಒಂದು ಚಿಕ್ಕ ಉದ್ಯಮ, ಸರ್ ಆಗಲೇ ಹೇಳ್ದಂಗೆ, ಒಂದು ಚಿಕ್ಕ ಉದ್ಯಮದಿಂದ ಸ್ಟಾರ್ಟ್ ಮಾಡಿ ಅದನ್ನು ನೀವು ಬೆಳವಣಿಗೆ ಹಂತದವರೆಗೆ ತೊಗೊಂಡು ಹೋಗ್ಬೇಕಂದ್ರೆ ಒಂದು ದೊಡ್ಡ ಪ್ರಯಾಣ ಇದೆ. ಆ ಒಂದು ಪ್ರಯಾಣದಲ್ಲಿ ಹಲವಾರು ಚಾಲೆಂಜಸ್ ಇದೆ. ನಿಮಗೆ ಫಂಡು ಖಾಲಿಯಾಗಿ ಹೋಗ್ಬಿಡ್ಬೋದು, ಸಂಬಳ ಕೊಡೋಕ್ಕೆ ದುಡ್ಡು ಇಲ್ದಿರೋವಾಗ ಆಗ್ಬಿಡ್ಬೋದು, ನಿಮ್ಮ ಪ್ರಾಡಕ್ಟಿಗೆ ಬೇಡಿಕೆ ಇಲ್ದಾಗ ಆಗ್ಬೋದು, ಹಲವಾರು ಚಾಲೆಂಜಸ್ ಇದೆ. ಅದೆಲ್ಲದನ್ನು ದಾಟ್ಕೊಂಡು ಒಂದು ಚಿಕ್ಕ ಉದ್ಯಮವನ್ನು ಒಂದು ದೊಡ್ಡದಾಗಿ ಕಟ್ಟಬೇಕು ಅಂತಂದರೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಬ್ಬರು ಬಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂತ ನೋಡಿದಾಗ ನಮಗೆ ತುಮಕೂರಿನವರೇ ಒಬ್ಬರಿದ್ದಾರೆ. ಸೊ ಅದು ನಾವು ತುಂಬ ದೂರ ಏನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಹಾಗಾಗಿ ನಾವು ಏನು ಅಂದ್ಕೊಂಡ್ವಿ ಅಂದರೆ, ನಮ್ಮ ತಿಪ್ಟೂರಿನಿಂದ ಅಕ್ಷಯಕಲ್ಪ ಆರ್ಗ್ಯಾನಿಕ್ಸ್ ಅನ್ನೋಂಥ ಒಂದು ಸಂಸ್ಥೆನ ಕಟ್ತಿರುವಂಥ ಶಶಿಕುಮಾರ್ ಅವರು ಇದಕ್ಕೆ ಸೂಕ್ತವಾದ ವ್ಯಕ್ತಿ ಅಂಥೇಳಿ ಇವತ್ತು ಅವರು ನಮ್ಮ ಜೊತೆ ನಾವು ಕೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದಾರೆ. ಅವರೊಂದು ಕಿರು ಪರಿಚಯ ಏನಂದರೆ, ಅವರು ತಿಪ್ಟೂರಿನ ಒಂದು ಕಲ್ಪತರು ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು. ಅದಾದಮೇಲೆ ಶಿಕಾಗೋಲಿ ಇಲಿನಿಯಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಅವರು MS ಪದವಿ ಪಡೆದಿದ್ದಾರೆ. ಅದಾದಮೇಲೆ ಒಂದು 17 ವರ್ಷ ಸುಮಾರು ಅವರು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರು, CG ಸ್ಮಿತ್, ವಿಪ್ರೋ ಈ ಥರದ ಸಂಸ್ಥೆಗಳಲ್ಲಿ, ಟೆಲಿಕಾಮ್ ಡೊಮೈನಲ್ಲಿ. ಆದರೆ ಅವರ ಒಂದು ಕಾಲಿಂಗ್ ಏನಿತ್ತು ಅಂತಂದರೆ, ವಾಪಸ್ ಬರಬೇಕು, ಮರಳಿ ಮಣ್ಣಿಗೆ ಬರಬೇಕು, ನಾನು ಇಲ್ಲೇ ಇದ್ಕೊಂಡು ಈ ಭಾಗದಲ್ಲಿ ರೈತರು ಏನು ಇವತ್ತು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅವರ ಜೊತೆ ಒಡನಾಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಿಕೊಂಡು ಅವರ ಸಮಸ್ಯೆಗಳನ್ನ ನಾವು ಟೆಕ್ನಾಲಜಿನ ಬಳಸ್ಕೊಂಡು ಹೇಗೆ ಸಾಲ್ವ್ ಮಾಡ್ಬೋದು, ಮತ್ತು ಕೃಷಿನ ಹೇಗೆ ಸಸ್ಟೈನೇಬಲ್ ಆಗಿ ಮಾಡೋದಕ್ಕೆ ಒಂದು ಮಾದರಿನ ತೋರಿಸ್ಬಹುದಾ ಅನ್ನೋಂಥ ಉದ್ದೇಶ ಇಟ್ಕೊಂಡು ಅವರು 2010ರಲ್ಲಿ ವಾಪಸ್ ಬಂದು ಅಲ್ಲಿಂದ ಇಲ್ಲಿವರೆಗೆ 16 ವರ್ಷದಲ್ಲಿ ಹಲವಾರು ಬೀಳುಗಳನ್ನ ಜಾಸ್ತಿ ಏಳುಗಳನ್ನ ಈಗ ಕಾಣ್ತಾ ಇದ್ದೀವಿ ನಾವು. ಅದನ್ನೆಲ್ಲ ದಾಟ್ಕೊಂಡು ಇವತ್ತು ಅಕ್ಷಯಕಲ್ಪ ಆರ್ಗ್ಯಾನಿಕ್ಸ್ನ ಒಂದು ಭಾರತದಲ್ಲೇ ಒಂದು ಅತ್ಯಂತ ಪ್ರತಿಷ್ಠಿತವಾದಂಥ ಸಂಸ್ಥೆ. ಅದರ ಗುಣಮಟ್ಟಕ್ಕಾಗಿ ಅದು ಎಷ್ಟೊಂದು ಹೆಸರು ಪಡೆದಿದೆ ಅಂತಂದರೆ, ಬೆಂಗಳೂರಿನಲ್ಲಿ ಇವತ್ತೆಲ್ಲ ಕಡೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರುವಂಥವರೆಲ್ಲ ಅಕ್ಷಯಕಲ್ಪ ಆರ್ಗ್ಯಾನಿಕ್ಸ್ ಬಗ್ಗೆ ಕೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಒಂದು ಕಂಪನಿನ ಅವ್ರು ಕಟ್ಟಿದ್ದಾರೆ. ಅವರ ಈ ಒಂದು ಪ್ರಯಾಣದಲ್ಲಿ ಇವತ್ತದು ಬೆಂಗಳೂರು, ಚೆನ್ನೈ, ಹೈದರಾಬಾದ್ನಂತಹ ಮಾರ್ಕೆಟ್ನಲ್ಲಿ ಆಪ್ರೇಟ್ ಮಾಡ್ತಾಯಿದೆ. ಮುಂಬೈ ಆ್ಯಂಡ್ ಪುಣೆಗೆ ಅವರು ಸದ್ಯದಲ್ಲೇ ಹೋಗ್ತಾ ಇದ್ದಾರೆ. ವರ್ಷಕ್ಕೆ 400 ಕೋಟಿಗೂ ಹೆಚ್ಚು ವ್ಯವಹಾರ ಮಾಡ್ತಾಯಿದೆ. ಮುಂದಿನ ವರ್ಷದ ಹೊತ್ತಿಗೆ ಅದು 600 ಕೋಟಿ ತಲುಪುವಂಥ ನಿರೀಕ್ಷೆ ಇದೆ. ಕಂಪನಿನ 1500 ಕೋಟಿಯಷ್ಟು ವ್ಯಾಲ್ಯೂಯೇಷನ್ ಇದೆ ಆ ಕಂಪನಿಗೆ. ಅಂಥದ್ದೊಂದು ಮೌಲ್ಯಯುತವಾದಂಥ ಸಂಸ್ಥೆನ ಅವ್ರು ಕಟ್ಟಿ ತೋರಿಸಿದ್ದಾರೆ. ಅದು ಯಾವ ಕ್ಷೇತ್ರದಲ್ಲಿ ಅಂದರೆ, ಯಾರೂ ಕೂಡ ಕೈ ಹಾಕೋದಕ್ಕೆ ಹಿಂಜರಿಯುವಂಥ ಕ್ಷೇತ್ರದಲ್ಲಿ. ಅದರಲ್ಲೂ ಕೃಷಿ ಅಷ್ಟೇ ಅಲ್ಲ, ಆರ್ಗ್ಯಾನಿಕಲ್ಲೇ ನಾನು ಮಾಡಬೇಕಿದ್ನ ಅಂತ ಹೇಳಿ ಛಲ ತೊಟ್ಟು ಮಾಡಿದಂಥವ್ರು. ನೇರ ನಿಷ್ಠೂರ ಮಾತುಗಳಿಗೆ ಅವರು ಹೆಸರುವಾಸಿ. ಇವತ್ತಿನ ಮಾತುಕತೆಯಲ್ಲಿ ಅವರು ತಮ್ಮ ಈ ಪ್ರಯಾಣದ ಮೂಲಕ ಏನೇನು ಕಂಡುಕೊಂಡ್ವಿ, ಗೋ ಟು ಮಾರ್ಕೆಟ್ ಇರ್ಬೋದು, ಫಂಡಿಂಗ್ ಇರ್ಬೋದು, ನೀವು ಇದನ್ನು ಒಂದು ಚಿಕ್ಕ ಉದ್ಯಮ ಕಟ್ತಾಯಿದ್ರೆ ಬೆಳವಣಿಗೆಯವರೆಗೆ ನಿಮ್ಗೆ ಇರಬೇಕಾದ ಮನಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಅದಾದಮೇಲೆ ನಾವು ಅವ್ರ ಜೊತೆ ಒಂದು ಅರ್ಧ ಗಂಟೆ ಮುಕ್ತವಾಗಿ ಚರ್ಚೆ ಮಾಡ್ಬೋದು. ನಾವು ಸಾಮಾನ್ಯವಾಗಿ ನಮ್ಮ ಮೀಟಪ್ಸಲ್ಲಿ 1-2 ಕಾರ್ಯಕ್ರಮದ ಅಲ್ಲದೇ ಒಂದು ಪಿಚಥಾನ್ ಥರದ್ದೆಲ್ಲ ಮುಂಚೆ ಮಾಡ್ತಾಯಿದ್ವಿ. ಬಟ್ ಅದು ಸ್ವಲ್ಪ ಏನಾಗುತ್ತೆ ಅಂದರೆ, ಅತಿಥಿಗಳಿಗೆ ಮಾತಾಡೋಕ್ಕೆ ಸಮಯ ಕಡಿಮೆ ಸಿಗುತ್ತೆ, ಮತ್ತು ಅವ್ರ ಜೊತೆ ಚರ್ಚೆ ಮಾಡೋಕ್ಕೆ ಕಡಿಮೆ ಸಮಯ ಸಿಗುತ್ತೆ ಅನ್ನೋಂಥ ಒಂದು ಫೀಡ್ಬ್ಯಾಕ್ ಸಿಕ್ತು ನಮಗೆ. ಹಾಗಾಗಿ ಈ ಬಾರಿ ಏನು ಮಾಡಿದ್ವಿ ಅಂದರೆ 2 ಸೆಷನ್ ಮಾಡ್ತಾಯಿದ್ದೀವಿ. ಬಟ್ ಸ್ವಲ್ಪ ಹೆಚ್ಚು ಸಮಯ ಚರ್ಚೆ ಮಾಡೋಕ್ಕೆ ಕೊಡೋಣ, ಸೊ ದಟ್ ನಿಮ್ಮಲ್ಲೂ ಏನಾದ್ರು ಪ್ರಶ್ನೆ ಇದ್ದರೆ, ತಿಪ್ಟೂರಿನಿಂದ ಇವತ್ತು ಹೇಗೆ ಅದು ಚೆನ್ನೈಗೆ ಹೋಗ್ತಾಯಿದೆ, ಮುಂಬೈಗೆ ಹೋಗ್ತಾಯಿದೆ, ಬೆಂಗಳೂರಿಗೆ ಹೋಗ್ತಾಯಿದೆ, ಅಲ್ಲಿ ಏನೇನು ಕಲ್ತ್ಕೊಳ್ಬೋದು, ಟೆಕ್ನಾಲಜಿನ ಹೇಗೆ ತೊಗೊಂಬರ್ಬೋದು ಅನ್ನೋದ್ರ ಬಗ್ಗೆಲ್ಲ ನೀವು ಮುಕ್ತವಾಗಿ ಚರ್ಚೆ ಮಾಡ್ಬೋದು ಅವರ ಸೆಷನ್ ಆದಮೇಲೆ. ಈಗ ನಾನು ಶಶಿ ಸರ್ನ ಈ ಕಾರ್ಯಕ್ರಮನ ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಇಲ್ಲಿ ಕನ್ನಡ ಬರೋರಿಗೆ ಎಷ್ಟು ಜನ ಕನ್ನಡ ಬರುತ್ತೆ, ಎಷ್ಟು ಜನ ಕನ್ನಡ ಬರೋದಿಲ್ಲ? ಎಲ್ಲರೂ ಕನ್ನಡದವರೇನಾ? ಕನ್ನಡದಲ್ಲಿ ಮಾತಾಡ್ಬೋದಲ್ಲ? ಓಕೆ. ಮಾನ್ಯ ಪ್ರೊಫೆಸರ್ ದಿನೇಶ್ ಅವರೇ, ಓಕೆ, ಸಚಿನ್, ಓಕೆ, ಮತ್ತು ವಸಂತ್, ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಸಂತೋಷ. ನನ್ನ ಅನುಭವದಲ್ಲಿ ನಿಮ್ಮ ತೊಂದರೆಗಳಿಗೆ ಬಗೆಹರಿಸ್ಬೋದಾ ನನಗೆ ಗೊತ್ತಿಲ್ಲ. ಸೊ ನಾನು ಏನು ಹೇಳಬಲ್ಲೆ ಅಂದರೆ, ನಮ್ಮ ಜರ್ನಿ ಹೇಗಿತ್ತು ಅಂತ ಅದನ್ನು 4 ಸ್ಟೆಪ್ಸಲ್ಲಿ ಹೇಳೋಣ ಅಂತ ಓಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಮ್ಮ ಜರ್ನಿ ಓಕೆ, ಯಾಕಂದರೆ ತುಂಬ ಕಷ್ಟ. ಒಂದು ಉದ್ಯಮೆಧಾರಿಕತ್ವ, ಆಂಟ್ರಪ್ರನರ್ಶಿಪ್ ಅಂತ ಏನು ಹೇಳ್ತೀವಿ, ಅದು ತುಂಬ ಪರ್ಸ್ನಲ್. ಅದು ನೀವು ಯುನೀಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀವಿ. ನೀವು ಮಾಡ್ತಿರೋ ಪ್ರಾಬ್ಲಮ್ನ ನಾನು ಹೇಗೆ ಸೊಲ್ಯೂಷನ್ ಕೊಡೋಕ್ಕಾಗುತ್ತೆ? ನನ್ನ ಪ್ರಕಾರ ಅದು ಇಟ್ಸ್ ಅ ಮಿಸ್ಟೇಕ್.
ತುಂಬ ಜನ ಇದಕ್ಕೆ ಅರ್ಥ ಆಗೋದಿಲ್ಲ. ಅವಾಗ ಏನು ಮಾಡ್ತೀವಿ ಅಂದರೆ, ಅವ್ರು ಮಾಡಿದ್ದಾರೆ ನಾನು ಮಾಡೋಕ್ಕೆ ಹೊರಡೋಣವಾ ಅನ್ನೋದಕ್ಕಿಂತ ನನಗೆ ಗೊತ್ತಿರೋ ನಾಲೆಜು, ನನಗೆ ಗೊತ್ತಿರೋ ನೆಟ್ವರ್ಕು, ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಸು, ನನಗೆ ಗೊತ್ತಿರೋ ಕ್ಯಾಪಿಟಲ್ಲು, ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ನನ್ನ ತೊಂದರೆನ ಹೇಗೆ ಸಾಲ್ವ್ ಮಾಡ್ಬೋದ್ರ ಬಗ್ಗೆ ಫೋಕಸ್ ಮಾಡೋದು ನನ್ನ ಪ್ರಕಾರ ಉದ್ದಿಮೆದಾರಿಕತ್ವ. ಉದ್ದಿಮೆದಾರಿಕತ್ವ ಏನಪ್ಪ ಅಂದರೆ ಅವನು ಮಾಡ್ದ ನಾನು ಮಾಡಿದೆ ಅನ್ನೋದು ಖಂಡಿತ ಅದಲ್ಲ. ಅದು ಯಾವತ್ತು ಆ್ಯಕ್ಚುಲಿ ಇದು ನಮ್ಮ ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ ರೆಸಿಪಿ ಫಾರ್ ಅ ಡಿಸಾಸ್ಟರ್ ಅಂತ. ಒಂದು ಹಳ್ಳಕ್ಕೆ ಬೀಳ್ತೀವಿ, ಅದನ್ನ ಮೇಲೆ ಬರೋದು ತುಂಬ ಕಷ್ಟ. ಆ ಥರ ಮಾಡೋದು ಉದ್ದಿಮೆದಾರಿಕತ್ವ ಅಲ್ಲ. ಅದನ್ನು ಮಧ್ಯದಲ್ಲಿ ಇಟ್ಕೊಂಡು ಒಂದು 30 ಮಿನಿಟ್ಸ್ ಎಷ್ಟು ಟೈಮ್ ತೊಗೋಬೋದು ನಾನು? 45 ಮಿನಿಟ್ಸ್ ತೊಗೋಬೋದಲ್ವ? ಓಕೆ, ಥ್ಯಾಂಕ್ ಯು. ಯಾರಿಗೂ ಬೋರ್ ಆಗೋದಿಲ್ಲ ಅಂದ್ಕೊಳ್ತೀನಿ. ಓಕೆ, ಯಾರಾದರೂ ಬೋರ್ ಆಗಿದ್ರೆ ಹೇಳಿಬಿಡಿ. ಓಕೆ, ಮಧ್ಯದಲ್ಲಿ ಸ್ವಲ್ಪ ಏನಾದರೂ ಜೋಕ್ ಆದರೂ ಹೇಳೋಣ ಅಂತ. ಓಕೆ, ನಾನು ಐ ವಿಲ್ ಸ್ಟಾರ್ಟ್ ವಿತ್ ಎನ್ ಅನೆಕ್ಡೋಟ್. ಏನಪ್ಪ ಅಂದರೆ, ನಮ್ಮ ಸ್ಪೇಸಲ್ಲಿ ವ್ಯವಸಾಯಕ್ಕೆ ಒಂದು ಹೊಸ ರೂಪ ಕೊಡಬಹುದಾ ಅನ್ನೋ ಥರ. ಇಲ್ಲೆಷ್ಟು ಜನ ನಮ್ಮ ಇಲ್ಲಿ ಕೂತಿದ್ದೀರಲ್ಲ, ಎಷ್ಟು ಜನ ನಮ್ಮ ರೈತರ ಕುಟುಂಬಗಳಿಂದ ಬಂದಿದ್ದೀರಾ? ಓಕೆ, ಸೊ ಇದಕ್ಕೊಂದು ಹಾನೆಸ್ಟ್ ಆನ್ಸರ್ ಹೇಳಬೇಕು. ಏನಪ್ಪ ಅಂದರೆ, ಎಷ್ಟು ಜನ ರೈತರಾಗಕ್ಕೆ ಇಷ್ಟ ಇದ್ದೀವಿ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್ ಕಾನ್ವರ್ಸೇಷನ್. ನಾನು ಕೈ ಎತ್ತಲಿಲ್ಲ, ಯಾಕಂದರೆ ನಾನು ಹುಟ್ಟಿದಾಗ ನಮ್ಮ ಮನೆಯಲ್ಲಿ ನಮ್ಮಪ್ಪ ಹೇಳಿದ್ದಿಷ್ಟೇ. ನಮಗೆ 3.5 ಎಕರೆ ಭೂಮಿ ಇತ್ತು. ಬೆಂಗಳೂರು ಔಟ್ಸ್ಕಟ್ಸಲ್ಲಿ ಆನೇಕಲ್ ತಾಲೂಕು ಗುಡ್ಡಹಟ್ಟಿ ಗ್ರಾಮ. ಅಲ್ಲಿ ಹುಟ್ಟಿದ ತಕ್ಷಣ ಹೇಳಿದ್ದು ನನಗೆ ಒಂದೇ ಜ್ಞಾಪಕ ಇರೋದು, ಪ್ರಾಬ್ಲಿ ನನಗೆ ಅರ್ಥ ಆಗೋಕ್ಕೆ ಶುರುವಾದಾಗ, ವ್ಯವಸಾಯ ಖಂಡಿತ ನಿನಗಂತೂ ಬೇಡ, ನಾವು ಮೈಯೆಲ್ಲ ಬೂದಿ ಹಚ್ಕೊಂಡಿದ್ದೀವಿ. ನೀನು ವ್ಯವಸಾಯ ಮಾಡಬಾರ್ದು, ಓದ್ಬಿಟ್ಟು ಮುಂದೆ ಬಾರಪ್ಪ ಅಂತೇಳಿ. ಓದ್ಬಿಟ್ಟು ಮುಂದೆ ಬರಬೇಕಂತ ಅವ್ರಿಗೂ ಏನೂ ಗೊತ್ತಿಲ್ಲ ಏನು ಅಂತ. ಅವ್ರಿಗೆ ಗೊತ್ತಿದ್ದು ಒಂದೇ, ಏನಪ್ಪ ಅಂದರೆ ಬೆಂಗಳೂರಲ್ಲಿ ಒಬ್ಬ ಇಂಜಿನಿಯರು ಆಗಿರೋನು ಆರಾಮಾಗಿದ್ದಾನೆ, ನನ್ನ ಮಗನೂ ಆರಾಮಾಗಿರ್ಬೇಕು, ಅಷ್ಟೇ ಅವನಿಗೆ ಬೇಕಾಗಿದ್ದು, ಇನ್ನೇನು ಬೇಕಾಗಿಲ್ಲ ಅವನಿಗೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀನು ಇಂಜಿನಿಯರ್ ಆಗಬೇಕು. ಅದು ಇವಾಗ ಶುರುವಾಗಿದ್ದಲ್ಲ, 60s ಆ್ಯಂಡ್ 70s. ನಾವೆಲ್ಲ 60s ಮತ್ತು 70s ಪ್ರಾಡಕ್ಟ್ ಅಂದರೆ ಹುಟ್ಟಿದವರು. 91ರಲ್ಲಿ ಕೆಲಸಕ್ಕೆ ಸೇರೋಷ್ಟೊತ್ತಿಗೆ ಅದು ಇಟ್ಸ್ ಮಾಸ್ ಮೂಮೆಂಟ್ ಆಗಿಬಿಟ್ಟಿತ್ತು. ಏನಪ್ಪ ಅಂದರೆ ವ್ಯವಸಾಯದಿಂದ ಆಚೆ ಬಂದು ನೀನು ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು. ಅದು ತುಂಬ ಸಾಮಾನ್ಯ. ಅದು ಯಾರು ಇವತ್ತು ಯಂಗ್ಸ್ಟರ್ಸು ವ್ಯವಸಾಯಕ್ಕೆ ಬರ್ತಾ ಇಲ್ಲ. ಇದು ನನ್ನ ಪ್ರಕಾರ ಇಟ್ಸ್ ಎ ಗ್ರೇಟೆಸ್ಟ್ ಆಪರ್ಚುನಿಟಿ. ಆಂಟ್ರಪ್ರಿನರ್ಶಿಪ್ ಜರ್ನಿನಲ್ಲಿ ವಿ ನೀಡ್ ಟು ರಿಯಲಿ ಐಡೆಂಟಿಫೈ ವಾಟ್ ಇಸ್ ದ ಪ್ರಾಬ್ಲಮ್ ಸ್ಪೇಸ್ ಅಂತ. ಯಾರು ಯುವಕರು ವ್ಯವಸಾಯಕ್ಕೆ ಇವತ್ತು ಬರ್ತಿಲ್ಲ? ಒಂದು ನಂಬರ್ ಹೇಳ್ತೀನಿ ನಾನು. ಎಷ್ಟು ಜನ ನಮಗೆ ಗೊತ್ತು, ನಮಗೆ ಇವತ್ತು ಬೆಳಗ್ಗೆ ತಿಂಡಿ ಮಾಡಿದ್ದೀವಿ, ರಾತ್ರಿ ಊಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಆಹಾರ ಉತ್ಪಾದನೆ ಮಾಡ್ತಾನಲ್ಲ, ಅವನು ವಯಸ್ಸು ಎಷ್ಟು ಅಂತ ಗೊತ್ತಾ ನಿಮಗೆ? ಆವ್ರೇಜ್ ಏಜ್ ಆಫ್ ಎನ್ ಇಂಡಿಯನ್ ಫಾರ್ಮರ್, ನಮ್ಮ ದೇಶದ ರೈತನ ಸರಾಸರಿ ಏಜ್ ಏನು ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಆವರೇಜ್ ಏಜ್ ಆಫ್ ಎನ್ ಇಂಡಿಯನ್ ಫಾರ್ಮರ್ ಇಸ್ 55 ವರ್ಷ. ಆವರೇಜ್ ಏಜ್ ಆಫ್ ಇಂಡಿಯಾ 30 ವರ್ಷ. ಅಂದರೆ ವೆರಿ ಯಂಗ್ ನೇಷನ್. ಪ್ರೊಫೆಸರ್ ಹೇಳ್ತಾ ಇದ್ರು, ಒಂದು ವಿಕಸಿತ ಭಾರತವನ್ನು ಕಟ್ಟೋದಕ್ಕೆ ನಾವೆಲ್ಲ ಪರಿಕರಗಳನ್ನ ಇಟ್ಕೊಂಡಿದ್ದೀವಿ. ಏನಪ್ಪ ಅಂದರೆ ಅದು ಯೂತ್. 30 ವರ್ಷ ನಮ್ಮ ಆವರೇಜ್ ಏಜ್ ನಮ್ಮ ದೇಶದ್ದು. ತುಂಬ ಯಂಗ್ ನೇಷನ್. ಬಟ್ ಆ ನೇಷನ್ನ ಕಟ್ಟಬೇಕಾದ್ರೆ ಒಂದು ಫಂಡಮೆಂಟಲ್ ಇದೆ. ಏನಪ್ಪ ಅಂದರೆ ನಮ್ಮ ಆಹಾರ ಉತ್ಪಾದನೆ. ಯಾರು ನಮ್ಮ ಆಹಾರ ಉತ್ಪಾದನೆಗಳನ್ನು ಮಾಡ್ತಾರೆ ಅಂತ ಪ್ರಶ್ನೆ. ಇನ್ನು 20-25 ವರ್ಷದಲ್ಲಿ ಈಗ ನಮಗೇನು ಆಹಾರ ಉತ್ಪಾದನೆ ಮಾಡ್ತಾ ಇದ್ದಾರೆ ಅವರೆಲ್ಲನೂ ಆಹಾರ ಉತ್ಪಾದನೆ ಮಾಡಿ ನಿಲ್ಲಿಸಿ, ಅಥವಾ ಅವ್ರ ಕಾಲ ಮುಗೀತು, ಅಥವಾ ಅವ್ರ ಏಜ್ ಆಯಿತು, ಎಲ್ಲರೂ ಆಚೆ ಹೋಗ್ಬಿಡ್ತಾರೆ. ಆಹಾರ ಉತ್ಪಾದನೆ ಮಾಡೋರು ಯಾರು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕ್ಕೆ ಹೊರಟಿದ್ದು ಅಕ್ಷಯಕಲ್ಪ ಪ್ರೋಗ್ರಾಮ್. ಎಷ್ಟೊಂದು ಜನಕ್ಕೆ ಇದು ಗೊತ್ತಿಲ್ಲ. ತಿಪ್ಟೂರು ನಮ್ಮ ಬೇಸು. ಈ ಜರ್ನಿನಲ್ಲಿ ಏನಪ್ಪ ಅಂತೇಳಿದ್ರೆ, ಒಂದು 55 ವರ್ಷ ಆವರೇಜ್ ಏಜ್ ಆಫ್ ಎ ಇಂಡಿಯನ್ ಫಾರ್ಮರ್. ಒಂದು ಅಕ್ಷಯಕಲ್ಪ ರೈತನ ಆವರೇಜ್ ಏಜ್ ಎಷ್ಟು ಗೊತ್ತಾ?
32 ವರ್ಷ. ಓಕೆ, ಒಬ್ಬ ರೈತ ಕುಟುಂಬ, ಅಕ್ಷಯಕಲ್ಪದ ರೈತ ಕುಟುಂಬಕ್ಕೆ ಫಿನಾನ್ಷಿಯಲ್ ಇಯರ್ 24-25 ಅಂದರೆ ಲಾಸ್ಟ್ ಫಿನಾನ್ಷಿಯಲ್ ಇಯರಲ್ಲಿ ಪ್ರತಿ ತಿಂಗಳು ಸರಾಸರಿ ಹೇಳ್ತಾ ಇದ್ದೀನಿ 1,28,000 ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ ಪ್ರತಿ ತಿಂಗಳು. ಓಕೆ, ಅವನ ಸರಾಸರಿ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟು ಗೊತ್ತಾ? 2.5 ಎಕರೆಯಿಂದ 3 ಎಕರೆ ಲ್ಯಾಂಡ್ ಇರೋದು ಅಷ್ಟೇ. ಎಲ್ಲರಿಗೂ ಗೊತ್ತಿದೆ ಲ್ಯಾಂಡ್ ಜಾಸ್ತಿ ಅಂತೂ ಆಗೋದಿಲ್ಲ. ಅವನ ಲ್ಯಾಂಡ್ ನೀನು ಸ್ವಲ್ಪ ಕೊಂಡ್ಕೋಬಹುದು, ಬಟ್ ಅದು ಅಷ್ಟೇ ಇರೋದದು. ಅವನ ಲ್ಯಾಂಡ್ ನೀನು ಕೊಂಡ್ಕೊಂಡ್ರೆ ಲ್ಯಾಂಡ್ ಜಾಸ್ತಿ ಆಗುತ್ತೆ ಅನ್ನೋದು ಮೂರ್ಖತನ. ಸೊ ಅದು ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಲ್ಯಾಂಡ್ ರಿಸೋರ್ಸಸ್ ಅಷ್ಟೇ ರಿಸೋರ್ಸಸ್ ಇರೋದು. ನಮ್ಮ ದೇಶ ದೊಡ್ಡದಾಗಕ್ಕೆ ಸಾಧ್ಯನಪ್ಪ? ನಾವು ಹೋಗಿ ಪಾಕಿಸ್ತಾನ ಆಕ್ಯುಪೈ ಮಾಡ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಓಕೆ, ಆಫ್ಘಾನಿಸ್ತಾನ ಆಕ್ಯುಪೈ ಮಾಡ್ಕೊಳ್ತೇ? ಆಗೋದಿಲ್ಲ. ನಾವು ಆಕ್ಯುಪೈ ಮಾಡ್ಕೊಂಡ್ರೆ ಲ್ಯಾಂಡ್ ಅಷ್ಟೇ ಇರೋದು, ಅದು ಚೇಂಜ್ ಆಗೋದಿಲ್ಲ. ಅದು ಇಟ್ಸ್ ಅ ಕನ್ಸ್ಟ್ರೈನ್ಡ್ ರಿಸೋರ್ಸ್ ಅಂತ ಹೇಳ್ತೀವಿ. ಒಂದು ಉದ್ದಿಮೆದಾರಕತ್ವ ಮಾಡಬೇಕಾದ್ರೆ ಇದು ಮೊದಲನೇ ಪ್ರಶ್ನೆ. ಏನು ನನ್ನ ರಿಸೋರ್ಸ್ ಅಂತ ಮಾತ್ರ ಏನಿದೆ? ಲ್ಯಾಂಡ್ ಅಷ್ಟೇ ಇರೋದು. ಇರೋ ಲ್ಯಾಂಡನ್ನು ಉಪಯೋಗಿಸಿ ಹೇಗೆ ಮುಂದೆ ಬರ್ಬೋದು ಅನ್ನೋದಕ್ಕೆ ಅಕ್ಷಯಕಲ್ಪ ಒಂದು 16 ವರ್ಷದಲ್ಲಿ ಕೆಲಸ ಮಾಡ್ತಾ 16 ವರ್ಷದಿಂದ ಕೆಲಸ ಮಾಡ್ತಾಯಿದೆ. ನಾವು ತುಂಬ ಜನದ ಜೊತೆಲಿ ನಾವು ಕೆಲಸ ಮಾಡಿಲ್ಲ. ಎಷ್ಟೊಂದು ಜನ ಹೇಳ್ತಾರೆ 30,000 ಜನ, 50,000 ಜನ, 1,000 ಜನ, 3 ಲಕ್ಷ, 4 ಲಕ್ಷ. ನಾವು ಆ ಲೆವೆಲ್ಗೆ ಹೋಗಿಲ್ಲ. 16 ವರ್ಷದಲ್ಲಿ 2,800 ಜನರ ಜೊತೆಲಿ ಮಾತ್ರ ಕೆಲಸ ಮಾಡಿದ್ವಿ, ಅದು ರೈತರ ಜೊತೆಲಿ. ಆ 2,800 ಜನ ರೈತರು 2,800 ಹಳ್ಳಿಗಳಲ್ಲಿದ್ದಾರೆ. 3 ಸ್ಟೇಟ್ಸಲ್ಲಿದ್ದಾರೆ, ಕರ್ನಾಟಕದಲ್ಲಿ, ಓಕೆ, ತಮಿಳ್ನಾಡಲ್ಲಿ ಮತ್ತು ತೆಲಂಗಾಣದಲ್ಲಿ, 3 ಸ್ಟೇಟ್ಸಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮಪ್ಪ ನನ್ನ ಯಾಕೆ ಇಂಜಿನಿಯರ್ ಮಾಡ್ದ ಅಂತ ಪ್ರಶ್ನೆ. ಅವನಿಗೆ ಬೆಂಗಳೂರಲ್ಲಿ ಯಾರೋ ಕಂಡ ಸಖತ್ತಾಗಿ ದುಡ್ಡು ಮಾಡ್ತಾಯಿದ್ದಾನೆ, ಇಂಜಿನಿಯರ್, ನೀನು ಇಂಜಿನಿಯರ್ ಆಗಬೇಕು, ಅಷ್ಟೇ ಅವನಿಗೆ ಬೇಕಾಗಿದ್ದಿದ್ದು. ಅದೇ ಥರ ನಮ್ಮ ವ್ಯವಸಾಯಕ್ಕೆ ಒಂದು ಗತಿ, ಓಕೆ, ಮತ್ತು ಒಂದು ಡೈರೆಕ್ಷನ್ ಕೊಡಬೇಕಂತ ಹೇಳಿದ್ರೆ ಪ್ರತಿ ಹಳ್ಳಿನಲ್ಲೂ ನಮಗೆ ಒಂದು ಮಾದರಿ ಬೇಕು. ಏನು ಮಾದರಿ ಏನು ಹೇಳಬೇಕಪ್ಪ ಅಂದರೆ, ಅವನಿಗೆ 2.5 ಎಕರೆಯಿಂದ 3 ಎಕರೆ, 4 ಎಕರೆ, 5 ಎಕರೆ ಭೂಮಿ ಇದೆ. ಆ ಭೂಮಿನಲ್ಲಿ ಅವನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಒಳ್ಳೆ ಶಾಲೆಗೆ ಹೋಗ್ತಾ ಇದ್ದಾನೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಒಳ್ಳೆ ಮನೆ ಇದೆ, ಕೈ ತುಂಬ ದುಡ್ಡಿದೆ, ಜೀವನ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅನ್ನೋ ಉದಾಹರಣೆಗಳು ಇವತ್ತು ತುಂಬ ಕಮ್ಮಿ. ನೀವು ನಂಬದಿರ ಇರಿ, ಈ ಥರ ಉದಾಹರಣೆಗಳೇ ಇಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಈ ಥರ ಉದಾಹರಣೆಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಅಕ್ಷಯಕಲ್ಪ ಪ್ರೋಗ್ರಾಮ್ ಅಷ್ಟೇ ಇದು. ಅಕ್ಷಯಕಲ್ಪ ಎಷ್ಟೊಂದು ಜನ ಡೈರಿ ಕಂಪ್ನಿ ಅಂದ್ಕೊಳ್ತಾರೆ, ಇಟ್ ಈಸ್ ರಾಂಗ್. ನಾವು ನಮಗೂ ಗೊತ್ತಿಲ್ಲ, ಡೈರಿ ಕಂಪ್ನಿ ಹೇಳ್ತಾರಲ್ಲ, ಓಕೆ, ಡೆತ್ ಟ್ರ್ಯಾಪ್ಸ್ ಅಂತ ಹೇಳ್ತಾರೆ. ನಾವು ಹೋಗಿಲ್ಲ, ನಮ್ಗೆ ಅರ್ಥ ಆಗಿಲ್ಲ, ಮಾರ್ಕೆಟ್ಗಳೇ ಅರ್ಥ ಆಗಿಲ್ಲ ನಮಗೆ. ನಾವೇನು ಹೇಳಿದ್ವಿ, ಎಲ್ಲ 27 ಜನ ವಿಪ್ರೋ ಸಂಸ್ಥೆಯಲ್ಲಿ ಇದ್ದವ್ರು. ನಾವು ಹೋಗ್ಬಿಟ್ಟು ಪ್ರಪಂಚ ಚೇಂಜ್ ಮಾಡೋಣ ಅಂತ ಹೊರಟವರು. ನಮಗೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಬಟ್ ಆನ್ ದ ಪ್ರೋಸೆಸ್ ಇದು ಅರ್ಥ ಆಗ್ತಾ ಹೋಗುತ್ತೆ, ಮಾರುಕಟ್ಟೆಗಳು ಅರ್ಥ ಆಗುತ್ತೆ. ಓಕೆ, ಮಾರುಕಟ್ಟೆ ಇಲ್ಲದೇ ಇದ್ದರೆ ಏನಕ್ಕೂ ಯಾವುದಕ್ಕೂ ಒಂದು ಮೂರ್ತ ರೂಪ ಕೊಡೋಕ್ಕಾಗೋದಿಲ್ಲ. ಉದ್ದಿಮೆದಾರಿಕತ್ವಕ್ಕೆ ಒಂದು ಮೂರ್ತ ರೂಪ ಕೊಡಬೇಕಂದ್ರೆ ಮಾರುಕಟ್ಟೆ ಬೇಕು. ಮಾರುಕಟ್ಟೆ ಇಲ್ಲದಿದ್ದರೆ ಎಲ್ಲ ಮೂರ್ಖತನ, ಅದಕ್ಕಿಂತ ದೊಡ್ಡ ಮೂರ್ಖತನ ಇಲ್ಲ. ನಾವು ಆ ಮೂರ್ತರ ನಾವು ಮಾಡಿದ್ದೀವಿ, ನಾನು ಬೇರೆಯವ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ನಾವು ಮಾರುಕಟ್ಟೆನ ಬೇಕಾಗಿಲ್ಲ, ನಾವು ಗ್ರೇಟ್ ವರ್ಕ್ ಮಾಡ್ತಾಯಿದ್ದೀವಿ. ರೈತಾಪಿ ಕುಟುಂಬಗಳಲ್ಲಿ ಗ್ರೇಟ್ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ನಾನು ಸಪೋರ್ಟ್ ಮಾಡಬೇಕು ಅಂತ ಹೇಳಿದೆ, ಯಾವನು ಬರೋದಿಲ್ಲ, ಯಾವನು ಮಾಡೋದಿಲ್ಲ. ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ನೀವೇನಾದರೆ ಕೆಲಸ ಮಾಡಿ, ಮಾರುಕಟ್ಟೆ ಕ್ರಿಯೇಟ್ ಮಾಡಿ. ಮಾರುಕಟ್ಟೆ ಇಲ್ದಿರ ಏನು ಬೇರೆ ಮಾಡೋದು ಮೂರ್ಖತನ. ಉದ್ದಿಮೆದಾರಕತ್ವ ಫಸ್ಟ್ ಪ್ರಿನ್ಸಿಪಲ್ ನನ್ನ ಪ್ರಕಾರ. ವ್ಯವಸಾಯ ತಗೊಂಡ್ರೆ ಇದನ್ನು ಹೇಗೆ ಅರ್ಥ ಮಾಡ್ತೀವಪ್ಪ ಅಂದರೆ, ಒಬ್ಬ ರೈತ ಅವನ ಹಳ್ಳಿಲಿ ಇದ್ಕೊಂಡು ಅವನ ತೋಟದಲ್ಲಿ ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ. ಅವನೇನಾದರೂ ಬೆಳಿಬೋದು, ಹಾಲು ಇರಬಹುದು, ಹಣ್ಣು ಇರಬಹುದು, ತರಕಾರಿ ಇರ್ಬೋದು, ಪೌಲ್ಟ್ರಿ ಇರ್ಬೋದು, ಏನಾದರೂ ಇರ್ಬೋದು. ವ್ಯವಸಾಯದಲ್ಲಿ ಅಲ್ಲಿ ಕೆಲಸ ಮಾಡಿದಾಗ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ಬಟ್ ವ್ಯಾಲ್ಯೂ ಯಾವಾಗ ರಿಯಲೈಸ್ ಕ್ರಿಯೇಷನ್ ಏನೋ ಮಾಡ್ದ, ರಿಯಲೈಸ್ ಹೇಗಾಗುತ್ತೆ ಅಂದರೆ ಅದಕ್ಕೆ ಒಬ್ಬ ಗ್ರಾಹಕ ಬೇಕು, ಅದಕ್ಕೆ ದುಡ್ಡು ಕೊಡೋನು ಗ್ರಾಹಕ ಬೇಕು. ಅದು ತುಂಬ ಮುಖ್ಯ. ಅಕ್ಷಯಕಲ್ಪ ಸಂಸ್ಥೆ ಡಿಸಾಸ್ಟ್ರಸ್ ಕಾನ್ಸಿಕ್ವೆನ್ಸಸ್ ಫಸ್ಟ್ 9 ವರ್ಷದಲ್ಲಿ 2010ರಿಂದ 2019 ಮಧ್ಯದಲ್ಲಿ ನಾವು 6 ಸಾರಿ ಕ್ಲೋಸ್ ಟು ಬ್ಯಾಂಕ್ರಪ್ಸಿ ಹೋಗಿದ್ದೀವಿ. ಓಕೆ, ಇದನ್ನು ನಾವೆಲ್ಲರೂ ಜ್ಞಾಪಕ ಇಟ್ಕೊಳ್ಳೋದು ತುಂಬ ಮುಖ್ಯ. ಏನು ಯಾವುದೇ ಕಷ್ಟಗಳಿಲ್ದಿರೋ ಸಂಸ್ಥೆಗಳು ಕಟ್ಟೋಕ್ಕಾಗುತ್ತೆ ಅಂದರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಸೊ ಆ ಡೈರೆಕ್ಷನಲ್ಲಿ ಕೆಲವು ಮಿಸ್ಟೇಕ್ಸ್ನ 4 ಮಿಸ್ಟೇಕ್ಸ್ನ ನಿಮ್ಮ ಮುಂದೆ ಸ್ವಲ್ಪ ತರೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗಿಂದ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ.
ಇಷ್ಟೊತ್ತು ಕಾಂಟೆಕ್ಸ್ಟ್ ಸೆಟ್ ಮಾಡಿದ್ದೀನಿ. ಓಕೆ, ಆ ಮಿಸ್ಟೇಕ್ಸ್ ಏನು, ಹೇಗೆ, ಓಕೆ, ಯಾವ ಥರ ಮೂರ್ತ ರೂಪ ಓಕೆ ಪಡ್ಕೊಳ್ತದೋ, ಅದನ್ನು ಹೇಗೆ ಬಗೆಹರಿಸೋಕ್ಕೆ ಟ್ರೈ ಮಾಡಿದ್ವಿ, ನಾವು ಹೇಗೆ ಫೇಲ್ ಆದ್ವಿ ಅನ್ನೋದಕ್ಕೆ ಸ್ವಲ್ಪ 4 ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡೋಣ ಅಂತ ಓಕೆ ಇವತ್ತು ವಸಂತ್ ಓಕೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ನಿಮ್ಗೆ ಯಾರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಆದಷ್ಟು ಓಕೆ ಸ್ವಲ್ಪ ಖಾರವಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ಓಕೆ, ಯಾಕಂದರೆ ಇವತ್ತು ನಮ್ಮ ದೇಶದ ಕುರಿಯನ್ ಒಂದು ಮಾತು ಹೇಳಿದ್ರು. ಎಷ್ಟು ಜನ ಕುರಿಯನ್ ಓದಿದಿರೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಓದಿಲ್ಲ ಅಂದರೆ ಓದ್ಬಿಡಿ. ಓಕೆ, ತುಂಬ ಮುಖ್ಯ. ತುಂಬ ಚೆನ್ನಾಗಿ ಹೇಳ್ದೆ. ಅವ ಏನು ಹೇಳ್ದ ಅಂದರೆ, ಎ ವಿಸ್ಡಮ್ ಆಫ್ ಎ ಫಾರ್ಮರ್ ಇನ್ ಎ ರೂರಲ್ ಸೆಟಪ್ ಆ್ಯಂಡ್ ಇಂಟೆಲೆಕ್ಟ್ ಆಫ್ ಎನ್ ಇಂಡಿವಿಜುವಲ್ ಈಸ್ ವಾಟ್ ವಿಲ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಅಂತೇಳಿ ತುಂಬ ಬ್ಯೂಟಿಫುಲ್ಲಾಗಿ ಹೇಳಿದ್ದಾರೆ. ಅಂದರೆ ನಮ್ಮ ರೈತಾಪಿ ಕುಟುಂಬಗಳಲ್ಲಿ ವಿಸ್ಡಮ್ ಇದೆ. ಆ ವಿಸ್ಡಮ್ನ ಉಪಯೋಗಿಸ್ಕೊಂಡು ಯೋಚನೆ ಮಾಡೋ ಇಂಡಿವಿಜುವಲ್, ಇಂಟೆಲೆಕ್ಟ್ ಅಂತ ಹೇಳ್ತೀವಿ, ಅವೆರಡನ್ನೂ ಮ್ಯಾರಿ ಮಾಡಿದಾಗ ನಮ್ಮ ದೇಶದ ಒಂದು ಹೊಸ ರೂಪ ಕೊಡಬಹುದು ಅಂತ ತುಂಬ ಚೆನ್ನಾಗಿ ಹೇಳ್ದ ಅವನು. ಆ ಕಾಲದಲ್ಲಿ 50s ಅವನೇನು ಬಫೆಲೋ ಮಿಲ್ಕ್ ನಿಟ್ಕೊಂಡು ಅದನ್ನ ಪೌಡ್ರ್ ಮಾಡೋಕ್ಕೆ ಹೇಗೆ ಅಂತ ಹೊರಟವ. ಅವನು ಅಮೂಲ್ ಸಂಸ್ಥೆ ಫೌಂಡರ್ ಅಲ್ಲ. ಎಷ್ಟು ಜನ ಗೊತ್ತು ಅಮೂಲ್ ಸಂಸ್ಥೆ ಫೌಂಡರ್ ಅಲ್ಲ ಅವ. ಅಮೂಲ್ ಸಂಸ್ಥೆ ಫೌಂಡ್ ಆಗಿದೆ ಯಾವಾಗ ಗೊತ್ತಾ? 1946. ಅದರಲ್ಲಿ ಒಬ್ಬ ಆರ್ಡಿನರಿ ಇಂಜಿನಿಯರಾಗಿ ಸೇರಿಕೊಂಡವ. ಎಷ್ಟೊಂದು ಜನಕ್ಕೆ ನಮ್ಮ ಹಿಸ್ಟ್ರಿಗಳೇ ಗೊತ್ತಿಲ್ಲ, ನಮ್ಮ ದೇಶದ ಹಿಸ್ಟ್ರಿಗಳು ಗೊತ್ತಿಲ್ಲ. ಓಕೆ, ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ಏನೇನೋ ಅಪಾರ್ಥಗಳು ಮಾಡ್ಕೊಂಡಿರ್ತೀವಿ. ಆ ಅಪಾರ್ಥಗಳಲ್ಲಿ ಅಕ್ಷಕಲ್ಪ ಸಂಸ್ಥೆ ಮಾಡಿದ್ದ ಕೆಲವು ಮಿಸ್ಟೇಕ್ಸ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. 4 ಮಿಸ್ಟೇಕ್ಸ್. ಓಕೆ ಓಕೆ ಲೆಟ್ ಮೀ ಗೆಟ್ ಸ್ಟಾರ್ಟೆಡ್. ನಾವು ಯಾರು ಅಂತ ಓಕೆ ಒಂದು ವ್ಯವಸಾಯಕ್ಕೆ ಒಂದು ಮೂರ್ತ ರೂಪ ಕೊಡೋಕ್ಕಾಗುತ್ತಾ? ಸಣ್ಣ ಹಿಡುವಳಿದಾರ ಯಾರು ಅಂದರೆ 3 ಎಕರೆಗಿಂತ ಕಮ್ಮಿ ಇರಬೇಕು, ಅವನ್ನ ಸರ್ಕಾರ ಸಣ್ಣ ಹಿಡುವಳಿದಾರ ಅಂತ ಹೇಳುತ್ತೆ. ಕನ್ನಡ ಆಗುತ್ತೇನಪ್ಪ ಅಂತ ಇಂಗ್ಲೀಷಲ್ಲಿ ಮಾತಾಡಬೇಕಪ್ಪ, ಕನ್ನಡನೇ ಮಾತಾಡ್ಬಿಡ್ತೀನಿ. ಓಕೆ, ಸೊ ಸಣ್ಣ ಹಿಡುವಳಿದಾರದಲ್ಲಿ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ಅಂತ ಸರ್ಕಾರ ಆಗಲೇ ಡಿಕ್ಲೇರ್ ಮಾಡಿಬಿಟ್ಟಿದೆ. ಡಿಕ್ಲೇರ್ ಮಾಡಿಬಿಟ್ಟು ಏನು ಮಾಡ್ತಾಯಿದೆ ಅಂದರೆ, ಬಡ್ಡಿ ಮಕ್ಕಳು ನೀವೆಲ್ಲನೂ, ನಮ್ಮ ದೇಶದ 60 ಜನ ಪಾಪ್ಯುಲೇಷನ್ನು ರೂರಲ್ ಏರಿಯಾದಲ್ಲಿದೆ. ಓಕೆ, ಏನು ಮಾಡಬೇಕಪ್ಪ ಅಂದರೆ 15% ಇನ್ಕಮ್ ಮಾತ್ರ ವ್ಯವಸಾಯದಿಂದ ಬರ್ತಾಯಿದೆ. ನಾನು ಪಾಲಿಸಿ ಮಾಡ್ತೀನಿ. ಏನಪ್ಪ ಅಂದರೆ, ಎಷ್ಟು ಜನ ಇದ್ದಾರೆ, ಡೆಲ್ಟಾ ಇದ್ದಾರಲ್ಲ, 15 ಭಾಗ ಮಾತ್ರ ರೂರಲ್ ಏರಿಯಾದಲ್ಲಿ ಇರಬೇಕು. ಮಿಕ್ದವರೆಲ್ಲನೂ ಹೋಗ್ಬಿಟ್ಟು ಹಳ್ಳಿಯಿಂದ ಬಿಟ್ಟು ಹೋಗಿ ಸಿಟಿಗಳಿಗೆ ಹೋಗಿ ಸರ್ವಿಸಸ್ ಇಂಡಸ್ಟ್ರಿ ನಡೆಸಬೇಕಂತ ಸರ್ಕಾರದ ಪಾಲಿಸಿ. ಇದು ಅಫಿಷಿಯಲ್ ಸ್ಟೇಟೆಡ್ ಪಾಲಿಸಿ. ನಮ್ಮ GDP 15% ವ್ಯವಸಾಯದಿಂದ ಬರ್ತಾ ಇದೆ. 60 ಜನ ಹಳ್ಳಿಗಳಿದ್ದಾರೆ, ಕತ್ತಗಳ ಕೆಲಸ ಮಾಡ್ತಿದ್ದಾರೆ, ನೀವು ಯಾರು ಇರಬಾರ್ದಲ್ಲಿ ನೀವು ಅಂತ ಹೇಳಿ ಪಾಲಿಸಿ ಡಿಕ್ಲೇರ್ ಮಾಡಿಬಿಟ್ಟು ನಾವು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀವಿ. ಹೇಗೆ ನಮ್ಮ ಹಳ್ಳಿಗಳಿಗೆ ಹೋಗ್ಬಿಟ್ಟು ಕಾಲ್ ಸೆಂಟರ್ ಏಜೆಂಟ್ ಹೇಗೆ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಹೊರತು, ಒಬ್ಬ ಹಳ್ಳಿಗೆ ಹೋಗ್ಬಿಟ್ಟು ರೈತನ ಜೊತೆಲಿ ನಿಂತು ವ್ಯವಸಾಯ ಹೆಂಗೆ ಚೆನ್ನಾಗಿ ಮಾಡಬಹುದು ಅದ್ರ ಬಗ್ಗೆ ಎಷ್ಟು ಫೋಕಸ್ ಇದೆ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಸಂಬಂಧ ಕೇಂದ್ರಗಳು ಮಾಡ್ತಿರೋ ಮೂರ್ಖತನ ಓಕೆ ನಮ್ಮ ದೇಶದ ಅಧೋಗತಿಗೆ ಒಂದು ನಿದರ್ಶನ. ಓಕೆ, ಆ ನಿದರ್ಶನಗಳನ್ನ ಇಟ್ಕೊಂಡು ಮುಂದೆ ಬೆಳೆಸೋಕ್ಕಾಗುತ್ತಾ ಅಂತ ಅಕ್ಷಕಲ್ಪ ಮಾದರಿನಲ್ಲಿ ಓಕೆ UCAL ಬರ್ಕ್ಲೆ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ವರ್ಬ್ಯಾಟಿಮ್ ಮಾಡೆಲ್ ಈಸ್ ಅಕ್ಷಕಲ್ಪ. ಆ್ಯಕ್ಚುಲಿ ಅಕ್ಷಕಲ್ಪ ಇಸ್ ಅನ್ ಯೂನಿವರ್ಸಿಟಿ. 290 ಎಕರೆ ರಿಸರ್ಚಲ್ಲಿದೆ, ಅಗ್ರಿಕಲ್ಚರ್ ರಿಸರ್ಚ್. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಮ್ಮದು ರಿಸರ್ಚ್ ಬಡ್ಜೆಟ್ ಎಷ್ಟು ಗೊತ್ತಾ? ಈ ವರ್ಷ ರಿಸರ್ಚ್ ಬಡ್ಜೆಟ್ 150 crore ಈಸ್ ಅ ರಿಸರ್ಚ್ ಬಡ್ಜೆಟ್ ಫಾರ್ ಅಗ್ರಿಕಲ್ಚರ್. ಸೊ ನಾವು ವ್ಯವಸಾಯಕ್ಕೆ ನಾವು ಆ ಥರ ನಾವು ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಸಂಸ್ಥೆಗಳನ್ನ ಕಟ್ಟೋಕ್ಕಾಗೋದಿಲ್ಲ. ಎಸ್ಪೆಷಲಿ ಸಣ್ಣ ಹಿಡುವಳಿದಾರ ಈ ಬಿಟ್ಬಿಟ್ಟಿದ್ದೀವಿ ಅವನ್ನ. ನೀನು ಉದ್ಧಾರ ಆಗೋದಿಲ್ಲ ಗುರು, 3 ಎಕರೆಯಲ್ಲಿ ವ್ಯವಸಾಯನೂ ಮಾಡೋಕ್ಕಾಗೋದಿಲ್ಲ, ಬಿಟ್ಬಿಡು, ಮಾರ್ಬಿಡು. ಓಕೆ, ನಾನು ಪಾಲಿಸಿ ತರ್ತೀನಿ, ಏಕೆಂದರೆ ಲ್ಯಾಂಡ್ ಅಗ್ರಿಗೇಟ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡು ನೀನು ಅಂತ ಆ ಸ್ಟೇಜಿಗೆ ತಂದುಬಿಟ್ಟಿದ್ದೀವಿ. ಈ ಪ್ರೋಸೆಸ್ಸಲ್ಲಿ ಏನಾಗಿದೆ ಅಂದರೆ ಎಲ್ಲ ಯುವಕರು ಹಳ್ಳಿನ ಬಿಡ್ತಾ ಇದ್ದಾರೆ. ಇದು ಚೈನಾ 1 ಚೈಲ್ಡ್ ಪಾಲಿಸಿ ಎಷ್ಟು ಜನಕ್ಕೆ ಗೊತ್ತು? ಈಗ ಸಫರ್ ಆಗ್ತಾ ಇದ್ದಾರೆ, ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ ಎಕ್ಸಾಕ್ಟ್ಲಿ. ಈ ಪಾಲಿಸಿ ಏನು ಮಾಡ್ತಾ ಇದೆ, ಯುವಕರನ್ನ ಆಚೆ ತೊಗೊಂಡು ಹೋಗ್ತಾ ಇದೆ. ಏನು ಮಾಡೋಕ್ಕೆ ಹೊರಡ್ತಾ ಇದೀವಪ್ಪ ಅಂದರೆ, ಈ ಯುವಕರನ್ನ ವಾಪಸ್ ತರೋಕ್ಕಾಗುತ್ತಾ? ಬರೀ ಬಾಯಿ ಮಾತಲ್ಲಿ ಆಗೋದಿಲ್ಲ, ಬಣ್ಣ ಬಳಿದ್ರೆ ಆಗೋದಿಲ್ಲ. ಅವ್ನ ಕೈ ತುಂಬ ದುಡ್ಡು ಇಡಬೇಕು, ಆವಾಗ ಮಾತ್ರ ಯುವಕ ವಾಪಸ್ ಬರ್ತಾನೆ ಹಳ್ಳಿಗೆ. ಇಲ್ಲದಿದ್ದರೆ ದುಡ್ಡು ಮಾಡಲಿ ಅಂದರೆ ಅವ್ನು ವ್ಯವಸಾಯ ಮಾಡಬಾರ್ದು. ಯಾಕೆ ಮಾಡಬೇಕು? ಸೊ ಇದು ಓಕೆ ಇದು. ಸೊ ಎರಡನೇದೇನಪ್ಪ ಅಂದರೆ, ಲಾಸ್ಟ್ 16 ವರ್ಷದಲ್ಲಿ ಏನು ಕಲ್ತಿದ್ವಿ ಅಂತ ಹೇಳಬೇಕಂದ್ರೆ
ಒಂದು ಲೈಡಲ್ಲಿ ವ್ಯವಸಾಯಕ್ಕೆ ಮೂರ್ತ ರೂಪ ಕೊಡೋಕ್ಕಾಗೋದಿಲ್ಲ. ವ್ಯವಸಾಯನ ನಾವು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀವೋ ದಟ್ ಈಸ್ ಡೆಡ್. ಯಾರಾದರೂ ನಿಮ್ಗೆ ಸುಳ್ಳು ಹೇಳ್ತಾ ಇದ್ದರೆ ಮರ್ತು ಬಿಡಿ ಅದು. ಓಕೆ, ಪಾಲಿಸಿ ಮೇಕರ್ಸು ಗಿಲಿಸಿ ಮೇಕರ್ಸ್ ಎಲ್ಲ ತಂದು ಓತ್ಲ ಹೊಡ್ಕೊಂಡು ನಮ್ಮ ಒಂದು ವ್ಯವಸಾಯದ ಅಧೋಗತಿಗೆ ಏನು ಕಾರಣ ಆಗಿದ್ದಾರೆ, ನನ್ನ ದೃಷ್ಟಿನಲ್ಲಿ ವ್ಯವಸಾಯನ ನಾವು ಮರ್ತು ಬಿಡಬೇಕು, ಅದಾಗೋದಿಲ್ಲ. ನಾನು 16 ವರ್ಷದ ಅನುಭವ ಹೇಳ್ತಾ ಇದ್ದೀನಿ, ಸಾಧ್ಯನೇ ಇಲ್ಲ. ಯಾವ ಯುವಕರು ವಾಪಸ್ ಬರ್ತಾ ಇಲ್ಲ. ನಾವು ಅಕ್ಷಕಲ್ಪದಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಈಗೋ ಅದು ಏನಂದರೆ ಇಟ್ಸ್ ಎ ಬ್ಯಾಟ್ಲ್ ಫೀಲ್ಡ್. ಯುದ್ಧ ನಡೀತಾ ಇದೆ. ಬುಲೆಟ್ಗಳು ಭುಜಕ್ಕೆ ಗಿಜಕ್ಕೆ ತಲೆಗೆ ಕಾಲು ಎಲ್ಲ ಬಿದ್ದೋಗಿದೆ, ಕೆಳಗಡೆ ಬಿದ್ದುಬಿಟ್ಟಿದ್ದೀವಿ. ಆದರೆ ನಾವು ಅದನ್ನು ಬಿಡೋಕ್ಕೆ ರೆಡಿ ಇಲ್ಲ. ವಿ ಆರ್ ಪುಲ್ಲಿಂಗ್ ದಟ್ ರೈಫಲ್ ಬ್ಯಾಕ್ ಆ್ಯಂಡ್ ಟ್ರೈಂಗ್ ಟು ಶೂಟ್ ಬ್ಯಾಕ್. ಅಷ್ಟೇ ಆಗ್ತಾ ಇರೋದು ಇವತ್ತು. ಅಕ್ಷಕಲ್ಪ ಅದಕ್ಕೊಂದು ಉದಾಹರಣೆ, ನಿದರ್ಶನ. ಇದು ತುಂಬ ಖಾರವಾದ ಮಾತುಗಳು. ಆದರೆ ಆಂಟ್ರಪ್ರನರ್ಸ್, ಉದ್ಯಮದಾರಿಗಳಿದ್ದರೆ, ನೀವು ಯಾರಾದರೂ ಅಗ್ರಿಕಲ್ಚರಲ್ಲಿ ಮಾಡಬೇಕಂತಿದ್ರೆ ತುಂಬ ಕಾಳಜಿ ಇರಬೇಕು. ಅದಕ್ಕೆ ಸ್ವಿಮ್ಮಿಂಗ್ ಅಗೇನ್ಸ್ಟ್ ದ ಟೈಡ್ ಆ್ಯಟಿಟ್ಯೂಡ್ ಬೇಕು. ಆಗ್ತಾ ಇದೆ, ಸರ್ಕಾರದ ಪಾಲಿಸಿಗಳು ಏನು ಹೇಳ್ತಾ ಇದೆ, ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ಗುರು, 2 ಎಕರೆ 3 ಎಕರೆಯಲ್ಲಿ ಅಂತ ಹೇಳ್ತಾ ಇದೆ. ಅದ್ರ ವಿರುದ್ಧ ನಾನು ಸ್ವಿಮ್ ಮಾಡೋಕ್ಕಾಗುತ್ತಾ ಅಂತ ಪ್ರಶ್ನೆ. ಸೊ ನೀವು ಅಷ್ಟೇ ಯಾವುದೇ ಡಿಸಿಷನ್ ತಗೊಳ್ಳಿ, ಮೊದಲನೇ ಲೆಸನ್ ನನ್ನ ಪ್ರಕಾರ ಈಸ್ ದಟ್ ಸ್ಟೇಯಿಂಗ್ ಪವರ್ ಬೇಕು. ದುಡ್ಡು ಇರೋದಿಲ್ಲ. ವಸಂತ ಹೇಳಿದ್ರಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಗುರು, ಏನೋ ಸ್ವಿಮ್ ಮಾಡಬೇಕಂತ ಇವನು ಹೇಳ್ತಾನೆ, ಯೂಸ್ಲೆಸ್ ಫೆಲೋ. ಹೌದು, ಎಲ್ಲರದು ಹಂಗೆ ಆ ಥರ ನಾವು ಆಗ್ತೀವಿ. ಒಂದೊಂದು ವ್ಯಕ್ತಿತ್ವಗಳನ್ನ ಕಳ್ಕೊಬಾರ್ದು. ವಿ ನೀಡ್ ಟು ಬಿ ಸ್ಟೇ ಫೋಕಸ್ಡ್. ನಾವು ಎಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ 3 ಜಾಗದಲ್ಲಿ ಕೆಲಸ ಮಾಡ್ತಿದ್ದೀವಿ. ತಮಿಳ್ನಾಡು, ರಂಗಾರೆಡ್ಡಿ ಡಿಸ್ಟ್ರಿಕ್ಟ್, ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟ್, ತೆಲಂಗಾಣ, ಮತ್ತು ನಮ್ಮ ದೊಡ್ಡ ಪ್ರೋಗ್ರಾಮ್ ಇರೋದು ತಿಪ್ಟೂರು, ತುಮಕೂರು ಜಿಲ್ಲೆ. ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಒಂದು ಟೈರ್ 2 ಅಥವಾ ಟೈರ್ 3 ಸೆಟಪ್ಪಿಂದ ಒಂದು ಆಚೆ ಬಂದಿರೋ ಉದ್ದಿಮೆ, ಬಿಗ್ಗೆಸ್ಟ್ ಉದ್ದಿಮೆ ಇವತ್ತಂದರೆ ಅಕ್ಷಕಲ್ಪ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಅದು. ನಮ್ಮದು ಮಾರ್ಚ್ ಸೇಲ್ಸ್, ಎಂಡ್ ಆಫ್ ಮಾರ್ಚ್ 2026 ಸೇಲ್ಸು 58.5 ಕೋಟಿ ರೂಪಾಯಿ. ಅಂದರೆ ಎಫೆಕ್ಟಿವ್ಲಿ ಪ್ರತಿ ವರ್ಷ ನಾವು 700 ಕೋಟಿ ರೂಪಾಯಿ ರೆವೆನ್ಯೂ ಜನರೇಟ್ ಮಾಡ್ತಾಯಿದ್ದೀವಿ. ಅಕ್ಷಕಲ್ಪ ಇಸ್ ಎ ಪ್ರಾಫಿಟಬಲ್ ಬಿಸ್ನೆಸ್. ಬಟ್ 16 ವರ್ಷ ಸ್ಟ್ರಗಲ್ ಇತ್ತು. ಸೊ ಏನಪ್ಪ ಮೊದಲನೇ ಇದು ಅಂತ ಹೇಳಿದ್ರೆ, ಇದಕ್ಕೆ ಸ್ವಲ್ಪ ಹೋಗ್ಬೇಕಲ್ಲ, ಕ್ಲಿಕ್ ಮಾಡಿಬಿಡ್ತೀನಿ. ಎಷ್ಟೊಂದು ಜನಕ್ಕೆ ನಮ್ಗೆ ಹೇಗೆ ಕೆಲಸ ಮಾಡಬೇಕಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ. ಈ ಮ್ಯಾಪ್ ಏನು ಹೇಳ್ತಾ ಇದೆ ಅಂದರೆ, ಇಟ್ಸ್ ಎ ಅಮೇಜಿಂಗ್ ಮ್ಯಾಪ್, ಇಟ್ಸ್ ಎ ಲೈವ್ ಮ್ಯಾಪ್. ನೀವು ಯಾರಾದರೂ ಗೂಗಲ್ ಯೂಸ್ ಮಾಡ್ತಾಯಿದ್ರೆ ಇದರೆಲ್ಲ ಮಾಡಬಹುದು, ನೀವು ಇನೋವೇಟ್ ಮಾಡಬಹುದು. ಪ್ರತಿ ಗ್ರೀನ್ ಡಾಟ್ ಇದೆಯಲ್ಲ, ಒಂದು ತೋಟ, 2 ಎಕರೆಯಿಂದ 3 ಎಕರೆ ತೋಟ, ಗಂಡ ಹೆಂಡತಿ ಅಪ್ಪ ಅಮ್ಮ ನಿಂತ್ಕೊಂಡು ಮಾಡ್ತಿರೋ ಕೆಲಸಗಳು ತೋಟ ಅದು. ಇದು 2300 ರೈತಾಪಿ ಕುಟುಂಬಗಳು 5 ಜಿಲ್ಲೆಗಳಲ್ಲಿ ತಿಪ್ಟೂರು ಸೆಂಟ್ರಾಗಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ತಮಿಳ್ನಾಡಲ್ಲಿ ಸುಮಾರು 9 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಒಂದು 80 ಫಾರ್ಮ್ಸ್, 80 ಕುಟುಂಬಗಳ ಜೊತೆಲಿ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ. 80 ಎಷ್ಟು 80 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದು ತುಂಬ ಮುಖ್ಯ. ಅದೇ ಥರ ರಂಗಾರೆಡ್ಡಿ ಮೆಹಬೂಬ್ ನಗರ್ ಡಿಸ್ಟ್ರಿಕ್ಟಲ್ಲಿ 2 ಕ್ಲಸ್ಟರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಹೈದರಾಬಾದ್ ಸುತ್ತಮುತ್ತ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಸುಮಾರು ಒಂದು 200 ಕುಟುಂಬಗಳ ಜೊತೆಲಿ ಕೆಲಸ ಮಾಡ್ತಾಯಿದ್ದೀವಿ. ಪುಣೆ ಮತ್ತು ಮುಂಬೈ ಸುತ್ತಮುತ್ತ 4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅಲ್ಲಿಂದ ಪ್ರೊಕ್ಯೂರ್ಮೆಂಟ್ ಶುರುವಾಗೋದಕ್ಕೆ ಇನ್ನೊಂದು 10 ವರ್ಷ ಆಗ್ಬೋದು, ಒಂದು 15 ವರ್ಷ ಬೇಕಲ್ಲ ಏನಾದರೂ ನಾವು ಈವನ್ ಅಲ್ಲಿಂದ ಪ್ರೊಕ್ಯೂರ್ ಮಾಡಿ ಮಾರ್ಕೆಟ್ ಹಿಟ್ ಮಾಡೋದಕ್ಕೆ. ಇದನ್ನು ಏನು ಹೇಳ್ತಾ ಇದ್ದೀನಿ, ಮೊದಲನೇ ಲೆಸನ್ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಆ ಮ್ಯಾಪ್ ನಿಮ್ಗೆ ಯಾಕೆ ತೋರಿಸಿದೆ ಅಂದರೆ, ಎನಾರ್ಮಿಟಿ ಆಫ್ ಎ ಪ್ರಾಬ್ಲಮ್. ನಾವು ಯೂಶ್ವಲಿ ಏನು ಯೋಚನೆ ಮಾಡ್ತೀವಿ ಅಂದರೆ, ಫಸ್ಟ್ ಹೋಗಿ ಕೆಲಸ ಮಾಡೋಣ ಅಂತ ಶುರು ಮಾಡಿಬಿಡ್ತೀವಿ.
ಅದು ಐ ಥಿಂಕ್ ಸ್ವಲ್ಪ ಸರ್ಕಮ್ಸ್ಪೆಕ್ಟ್ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಿ ಅಂತ. ಅಕ್ಷಯಕಲ್ಪದ ಉದಾಹರಣೆ ಇಸ್ ಅ ಗ್ರೇಟೆಸ್ಟ್ ಲೆಸನ್. ಏನಪ್ಪ ಅಂದರೆ, ವ್ಯವಸಾಯದಲ್ಲಿ ಹೋಗಿ ಕೆಲಸ ಮಾಡೋಣ ಅಂತ ಶುರು ಮಾಡಿಬಿಟ್ವಿ. ಬಟ್ 2010ರಲ್ಲಿ ಓಕೆ 27 ಜನ ಓಕೆ ವಿಪ್ರೋ ಸಂಸ್ಥೆ ಓಕೆ ಇದ್ದವ್ರು ನಾವು. ಸೊ 1.4 ಕೋಟಿ 1.4 crores 27 ಜನ ಸೇರಿಸಿ ಶುರು ಮಾಡಿದ್ದು ಓಕೆ 2010ರಲ್ಲಿ. ಆ ದುಡ್ಡು ಅಷ್ಟು ರೈಸ್ ಮಾಡಾದ್ಮೇಲೆ 2019 ತನಕ ನಾವು ಒಂದೇ ಒಂದು ರೂಪಾಯಿ ನಾವು ಕೈಯಲ್ಲಿ ರೈಸ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಕತ್ತೆಗಳ ಥರ ಹೋಗಿ ಓಕೆ ಕತ್ತೆಗಳಂತಲೇ ಹೇಳ್ತೀನಿ ಓಕೆ ಹೋಗ್ಬಿಟ್ಟು ರೈತ ಜೊತೆ ಕೆಲಸ ಮಾಡಿ ಪ್ರಪಂಚ ಉದ್ಧಾರ ಮಾಡ್ತೀನಿ ಅಂತ ಹೊರಟಿದ್ದು ನಮ್ಗೆ ಮಾರುಕಟ್ಟೆ ಅರ್ಥ ಆಗಲಿಲ್ಲ. ನಿಮ್ಗೆ ಯಾರಾದರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ನಿಮ್ಗೆ ಮಾರುಕಟ್ಟೆ ಇಲ್ದಿದ್ರೆ ಯಾರೂ ದುಡ್ಡು ಕೊಡೋದಿಲ್ಲ. ಆ ಥರ ಏನಾದ್ರು ನಿಮ್ಮ ತಲೆಗಳಲ್ಲಿ ಹುಳಗಳು ಬಿಟ್ಕೊಂಡಿದ್ರೆ ತೆಗೆದುಬಿಡಿ, ಅದನ್ನು ಅದಾಗೋದಿಲ್ಲ, ಸಾಧ್ಯನೇ ಇಲ್ಲ. ಸೊ ಇದು ಮೊದಲನೇ ಲೆಸನ್. ಯಾಕಂದರೆ ಯೋಚನೆ ಮಾಡಿಲ್ಲ ನಾವು. ಯೋಚನೆ ಮಾಡಿದರೆ ಮೋಸ್ಟ್ಲಿ ಅಕ್ಷಯಕಲ್ಪ ತುಂಬ ಮುಂದೆ ಇರೋದು. ಸೊ ನಾವು ಯೋಚನೆ ಮಾಡಲಿಲ್ಲ, ಭಾರಿ ಮಿಸ್ಟೇಕ್ಸ್ ಮಾಡಿದ್ವಿ, ಗುರುತರವಾದ ಮಿಸ್ಟೇಕ್ಸ್. ಓಕೆ ಯಾರಾದರೂ ಉದ್ದಿಮೆದಾರಿಕತ್ವ ಮಾಡ್ತೀವಂದರೆ ನಾವು ಯೋಚನೆ ಮಾಡಿದ್ರೆ ನನಗೇನು ಐಡಿಯಾ ಇದೆ, ಹೋಗಿ ತಲೆ ಚಚ್ಕೊಳ್ತೀನಿ, ತಲೆ ತುಂಬ ಚೆನ್ನಾಗಿದೆ, ಗೋಡೆನೂ ತುಂಬ ಗಟ್ಟಿ ಇದೆ, ಚಚ್ಕೊಳ್ತೀನಿ ಅಂತ ಹೋದರೆ ಓಕೆ ಆ್ಯಕ್ಚುಲಿ ತಲೆ ಬ್ರೇಕ್ ಆಗುತ್ತೆ ಹೊರತು ನನ್ನ ಪ್ರಕಾರ ಗೋಡೆ ಮೂವ್ ಆಗೋದಿಲ್ಲ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಕೆಲಸ ಮಾಡಬೇಕಾದ್ರೆ ದುಡ್ಡು ತಗೊಂಡಾದಮೇಲೆ ಇನ್ನು ಇನ್ವೆಸ್ಟರ್ ಹೇಳ್ದ ಮಾಡ್ತೀನಿ ಅಂತ ಹೋದರೆ ಅದು ಎರಡನೇ ಡಿಸಾಸ್ಟರ್. ಒಂದು ದುಡ್ಡಿಲ್ಲ, ಏನೋ ಯೋಚನೆ ಮಾಡಿದ್ರಿ, ಏನೋ ಮಾಡಬೇಕು ಯೋಚನೆ ಮಾಡಲಿಲ್ಲ, ಮಾಡಿದ್ರಿ, ಮೊದಲನೇ ಡಿಸಾಸ್ಟರು. ಎರಡನೇದು ಅದರಲ್ಲಿ ಏನಪ್ಪ ಅಂದರೆ ದುಡ್ಡು ತೊಗೊಂಡಾದ್ಮೇಲೆ ನಾನು ಇನ್ವೆಸ್ಟರ್ ನಂಗೆ ಮಾಡಿ ಹೇಳ್ತಿದ್ದಾನಂತ ಹೋದರೆ ಎರಡನೇ ಮಿಸ್ಟೇಕು. ಐಡಿಯಾ ನಿಂದು, ಕಂಪನಿ ನಿಂದು, ನಿನ್ನ ಇದು, ಅದ್ರ ಮೇಲೆ ನೀವು ಫೋಕಸ್ ಮಾಡಲಿಲ್ಲ ಅಂದರೆ ನಿಮ್ಮ ವ್ಯಕ್ತಿತ್ವನ ಕಳ್ಕೊಂಡ್ಬಿಡ್ತೀರ ನೀವು. ಅಕ್ಷಯಕಲ್ಪ ಇಟ್ಸ್ ಅ ಗ್ರೇಟೆಸ್ಟ್ ಲೆಸನ್. ವಿ ಸ್ವ್ಯಾಮ್ ಎಗನೆಸ್ಟ್ ಇನ್ವೆಸ್ಟರ್ಸ್. ದುಡ್ಡು ರೈಸ್ ಮಾಡೋಕ್ಕಾಗಲಿಲ್ಲ, ದುಡ್ಡು ಕೊಟ್ಟಾವ ಕೂಡ ಅದು ಮಾಡು ಇದು ಮಾಡು ಅಂತ ಹೇಳ್ದ. ನಾವು ಹೇಳಿದೆ ಹೋಗೋ ನಾವು ಇದನ್ನೇ ಮಾಡೋದು ಅಂತ ನಾವು ಸ್ಟಿಕ್ ನಿಂತವ್ರು ನಾವು. ಓಕೆ ಈ ಥರ ನಾವು ನಿಲ್ದಿರ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನನ್ನ ಭಾಷೆ ಸ್ವಲ್ಪ ಗ್ರಾಮ್ಯವಾಗಿದೆ, ಕ್ಷಮಿಸ್ಬಿಡಿ, ತುಂಬ ಬಣ್ಣ ಹಚ್ಚಕ್ಕೆ ಬರ್ತಾ ಇಲ್ಲ. ಓಕೆ ಮನಸ್ಸಿಗೆ ಹೇಗೆ ಬರ್ತಾ ಮಾತಾಡ್ತಾ ಇದ್ದೀನಿ. ರಿಸ್ಕ್ ಮಿಟಿಗೇಷನ್ನು, ಡೈವರ್ಸಿಫಿಕೇಷನ್ನು, ಮಾರ್ಕೆಟ್ ಎಕ್ಸ್ಪ್ಯಾನ್ಷನು, ಇದೆಲ್ಲ ಬರೀ ಮಾತುಕತೆಗಳು. ಓಕೆ ಏನು ಬೇಕಂದರೆ ಸಣ್ಣ ಸ್ಟೆಪ್ಸ್ ಬೇಕು. ದುಡ್ಡು ಕಳ್ಕೊಳ್ದಿರಾ ಹೇಗೆ ಸಂಸ್ಥೆಗಳನ್ನ ಕಟ್ಟೋದು ಅದ್ರ ಬಗ್ಗೆ ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ಸ್ ಬೇಕು. ಉದ್ದಿಮೆದಾರಿಕತ್ವ ಅಲ್ಲಿಂದ ಶುರುವಾಗುತ್ತೆ. ಇಟ್ಸ್ ಕಾಲ್ಡ್ ಪೈಲಟ್ಸ್. ಇಟ್ಸ್ ನಾಟ್ ಅ ಪಿವೋಟ್. ಪಿವೋಟ್ ಈಸ್ ಡಿಫ್ರೆಂಟ್. ನಾನು ಪಿವೋಟ್ ಅಂತ ವರ್ಡ್ ಕೇಳಿದ್ದು 2025ರಲ್ಲಪ್ಪ. ಓಕೆ ಏನು ಪಿವೋಟ್ ಮಾಡ್ರಯ್ಯ ಅಂತೇಳಿ ಹೇಳಿ ಅವ್ರನ್ನೆಲ್ಲರಿಗೂ ದುಡ್ಡು ಕೊಟ್ಟು ಎಲ್ಲರನ್ನೂ ಹಾಳು ಮಾಡಿದ್ದೀವಿ ಹೊರತು ಯಾರು ಮುಂದೆ ಬಂದಿದ್ದು ನನಗೆ ಕಾಣ್ತಾ ಇಲ್ಲ. ನಮ್ಗೆ ಏನು ಬೇಕಾಗಿದೆ ಅಂದರೆ ವಿ ನೀಡ್ ಪೈಲಟ್ಸ್. ನಿಮಗೇನು ಐಡಿಯಾ ಇದ್ದರೆ ಪೈಲಟ್ ಮಾಡಿ, ದುಡ್ಡು ಆದಷ್ಟು ಕಮ್ಮಿ ಖರ್ಚು ಮಾಡಿ, ವರ್ಕ್ ಆಗುತ್ತೆ ಇಲ್ವ ನೋಡಿ. ಪ್ರೊಫೆಸರ್ ಹೇಳ್ತಾಯಿದ್ರು ಅದಕ್ಕೆ ಸ್ವಲ್ಪ ಮಾರುಕಟ್ಟೆ ಇದೆಯಾ, ಮಾರ್ಕೆಟ್ ಫಿಟ್ ಆಗುತ್ತಾ ನೋಡಿ, ಅದಕ್ಕೆ ಯಾರಿಗಾದ್ರೂ ಮಾರಿ ದುಡ್ಡು ಕೊಡೋಕ್ಕೆ ರೆಡಿ ಇದ್ದಾನ ನೋಡಿ. ಸಣ್ಣ ಐಡಿಯಾಸ್, ಅದರಲ್ಲಿ ₹1 ಬರ್ಬೋದು, ಇಟ್ ಡಸಂಟ್ ಮ್ಯಾಟರ್, ಬಟ್ ಯು ಹ್ಯಾವ್ ಟು ಪ್ರೂವ್ ಇಟ್ ಟು ಯುವರ್ ಸೆಲ್ಫ್. ಪಿವೋಟಿಂಗ್ ಇಸ್ ತುಂಬ ಮುಖ್ಯ. ಸೊ ಅದು ನನ್ನ ಇದು. ಆ ಮ್ಯಾಪ್ ಯಾಕೆ ತೋರಿಸಿದ್ನಿ ಅಂದರೆ ಎನಾರ್ಮಿಟಿ ಆಫ್ ವರ್ಕ್ ಅಕ್ಷಯಕಲ್ಪ ಇಸ್ ಡೂಯಿಂಗ್. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಓಕೆ 2800 ಜನ, 7500 ಎಕರೆ, ಫುಲ್ಲಿ ಅಂಡರ್ ಓಕೆ ಅವರ್ ಕಂಟ್ರೋಲ್ ಆರ್ಗ್ಯಾನಿಕ್ ಕಲ್ಟಿವೇಷನ್. ಟೆಕ್ನಾಲಜಿ ಇಂಡಕ್ಷನ್ ಯಾವ ಥರ ಮಾಡಿದ್ದೀವಿ ಅಂದರೆ, ಟೆಕ್ನಾಲಜಿ ನಾವು ರೈತರಿಗೆ ಮಾರೋಕ್ಕಾಗೋದಿಲ್ಲ, ನಾವು ಟೆಕ್ನಾಲಜಿ ಇನ್ವೆಸ್ಟ್ ಮಾಡಿ ಓಕೆ ರೈತರ ಹತ್ರ ತೊಗೊಂಡೋಗಿದ್ದೀವಿ. ಈ ಎನಾರ್ಮಿಟಿ ನಾವು ಈ ಥರ ಇಮ್ಯಾಜಿನ್ ಮಾಡಲಾದ್ರೆ ವ್ಯವಸಾಯಕ್ಕೆ ತುಂಬ ಕಷ್ಟ. ತುಂಬ ಜನ ನಿದ್ದೆ ಮಾಡ್ತಿದ್ದೀರಾ, ಮುಂದಕ್ಕೆ ಹೋಗ್ತೀನಿ. ಓಕೆ ಎರಡನೇ ಲೆಸನ್ನು ಇದು ನಮ್ಮ ದೇಶದ ಅಧೋಗತಿ. ಏನಪ್ಪ ಅಂದರೆ ನಾವು ರೈತನ ಇಮ್ಯಾಜಿನೇಷನ್ ಇದೆ ನಮ್ಮದು. ಅನ್ನದಾತ, ಬಡ್ಡಿ ಮಕ್ಕಳು ನಾವು ಸಿಟಿಗಳಲ್ಲಿ ಕೂತ್ಕೊಂಡು ಅನ್ನದಾತ ಅಂತ ಹೇಳ್ತೀವಿ ಹೊರತು ಅನ್ನದಾತನ ಬಗ್ಗೆ 52 ವೀಕೆಂಡ್ ಇದೆ. ಒಂದು ವೀಕೆಂಡ್ ಒಬ್ಬ ರೈತನ ಹತ್ರ ಹೋಗಿ ಅವನ ತೊಂದರೆಗಳು ಏನು ಅರ್ಥ ಮಾಡ್ಕೊಂಡು ಎಷ್ಟು ಜನ ಇದ್ದಾರೆ ನನಗೆ ಉದಾಹರಣೆ ಕೊಡಿ.
ವೆರಿ ಅನ್ಫಾರ್ಚುನೇಟ್ ಸಿಚುಯೇಷನ್. ಸೊ ಇದು ಎಲ್ಲಿ ಹೊರಟಿದ್ದೀವಿ, ಯಾವ ದಿಕ್ಕಲ್ಲಿ ಹೊರಟಿದ್ದೀವಿ ಅನ್ನೋದಕ್ಕೆ ತುಂಬ ಮುಖ್ಯ. ಇನ್ನು 50 ವರ್ಷ ಯಾವ ವ್ಯವಸಾಯ ಮಾಡ್ತಾ ಇದ್ದೀವೋ ಆ ಭೂಮಿನಲ್ಲಿ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಓಕೆ, 8 ತಿಂಗಳಿಂದ ಸೆಂಟ್ರಲ್ ಗೌರ್ಮೆಂಟ್ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ. ನಾವು ಭೂಮಿಗಳಲ್ಲಿ ವ್ಯವಸಾಯ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟ್ರ್ ಇದೆ. ಆ ಪ್ಯಾರಾಮೀಟ್ರ್ ಏನಪ್ಪ ಅಂದರೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ. ನಮ್ಮ ದೇಶದ ಭೂಮಿಗಳಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಈ 0.43%. ಏನಪ್ಪ ಅಂದರೆ 0.5% ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್, ಅದು ಮತ್ತು ಅದಕ್ಕಿಂತ ಕಮ್ಮಿ ಆದರೆ ಲ್ಯಾಂಡ್ಸ್ ಆರ್ ಡೆಸರ್ಟ್ಸ್ ಅಂತ. ಅಂದರೆ ಸರ್ಕಾರ ಹೇಳಿಬಿಟ್ಟಿದೆ, ಡಿಕ್ಲರೇಷನ್. ಬಡ್ಡಿ ಮಕ್ಕಳು ಏನು ಅಂತ ಹೇಳಿದ್ರೆ, ಆಗಲೇ 0.43% ಇದೀವಯ್ಯ, ನೀವು ಎಕ್ಸ್ಟರ್ನಲ್ ಇನ್ಪುಟ್ಸ್ ಕೊಂಡು ಅಲ್ಲಿ ಒಳಸುರಿಗಳನ್ನು ಹಾಕಿ. ಒಳಸುರಿಗಳಂದರೆ ಎಷ್ಟು ಜನಕ್ಕೆ ಗೊತ್ತು? ಓಕೆ, ಒಳಸುರಿ ಅಂದರೆ ಬೀಜ ಆಗ್ಬೋದು, ಗೊಬ್ಬರ ಆಗ್ಬೋದು, ಕೆಮಿಕಲ್ ಆಗ್ಬೋದು, ಆ ಸ್ಪ್ರೇ ಆಗ್ಬೋದು, ಏನಾದ್ರು ಕತ್ತೆಗಳು ಏನು ಮಾಡಬೇಕು ಎಲ್ಲನೂ ತೊಗೊಂಡೋಗಿ ವ್ಯವಸಾಯಕ್ಕೆ ಆಗದೇ ಇದ್ದರೆ ಅದರಿಂದ ಔಟ್ಪುಟ್ ಬರೋದಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ, ಟೆಕ್ನಿಕಲಿ ಹೇಳ್ತಾ ಇದೆ. ಅದಕ್ಕೋಸ್ಕರ ಯಾಕೆ ಹೇಳ್ತಾ ಇದೆ ಅಂದರೆ, ಒಂದು ಮೂಟೆ ಯೂರಿಯಾ ಉತ್ಪಾದನೆ ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೆ? ಒಂದು ಅಪ್ರಾಕ್ಸಿಮೇಟ್ ಒಂದು ಮೂಟೆ ಎಷ್ಟು ಕೆ ಜಿನಪ್ಪ ಯೂರಿಯಾ ಮೂಟೆ? 50 kg. ಎಷ್ಟು ಖರ್ಚು ಬರುತ್ತೆ? 3,000 ರೂಪಾಯಿ ಒಂದು ಯೂರಿಯಾ ಮೂಟೆ. ಓಕೆ, ಖರ್ಚು. ರೈತ ಎಷ್ಟು ಕೊಡ್ತಾನಪ್ಪ? ಎಷ್ಟು ಜನ ರೈತ ಇದ್ರಯ್ಯ ಅಲ್ಲಿ? ಒಂದು ಮೂಟೆ ಯೂರಿಯಾ ಎಷ್ಟು ಕೊಟ್ಟರೆ ಈ ಸೀಸನಲ್ಲಿ? 300 ರೂಪಾಯಿಂದ 500 ರೂಪಾಯಿ ಕೊಡ್ತೀವಿ, ಡಿಪೆಂಡಿಂಗ್ ಅಪಾನ್ ಅಷ್ಟೇ. ಇನ್ನು 2,500 ಯಾರು ಕೊಟ್ರಯ್ಯ? ಅರೆ ಯಾರು? ನಾವೇ ಕೊಟ್ಟಿರೋದು. ಯಾಕೆ ಸರ್ಕಾರ ಅಂತೇಳಿ? ನಿನ್ನ ದುಡ್ಡೇ ಅದು. ಸರ್ಕಾರ ಎಲ್ಲಿಂದ ಕೊಡ್ತು ದುಡ್ಡದು? ಯಾಕೆ ಮೂರ್ಖತನ? ಅದು ನಿನ್ನ ದುಡ್ಡೇ, ನಿನಗೆ ಕೊಡ್ತಾ ಇದ್ದಾನೆ, ಬೇರೆ ಮೂರ್ತ ರೂಪದಲ್ಲಿ ಕೊಡ್ತಾ ಇದ್ದಾನೆ. ಯಾಕೆಂದರೆ ಸರ್ಕಾರಕ್ಕೆ ಗೊತ್ತು, ನಾವು ಆ ಥರ ಮಾಡಲಿಲ್ಲ ಅಂದರೆ ವ್ಯವಸಾಯ ಮಾಡೋಕ್ಕಾಗೋದಿಲ್ಲ, ಆಹಾರ ಉತ್ಪಾದನೆ ಬಿದ್ದೋಗುತ್ತೆ ಅಂತ. ಇದು ಇಸ್ ಅ ಶರಾಡ್ ಅಂದರೆ ನಮ್ಮನ್ನು ನಾವೇ ಫೂಲ್ ಮಾಡ್ಕೊಳ್ಳೋದು, ತಪ್ಪುಗಳನ್ನ ಬೇರೆಯವ್ರಿಗೆ ಹೇಳ್ತಿರೋದು. ಸರ್ಕಾರ ಇದನ್ನು ಸುಮಾರು ವರ್ಷಗಳಿಂದ ಹೇಳ್ತಾ ಬರ್ತಾ ಇದೆ. ಈಗಿನ ಸರ್ಕಾರಗಳು ಅದಕ್ಕೇನು ಡಿಫ್ರೆಂಟಾಗಿ ಮಾಡ್ತಾ ಇಲ್ಲ. ಇವರು ನಮ್ಮ ಆಹಾರ ಉತ್ಪಾದನೆ ಮಾಡೋರು, ಇಷ್ಟ ಇಲ್ಲದ್ರೆ ಇರಲಿ, ಮಧ್ಯಾಹ್ನದ ಹೊತ್ತು ಕೂತ್ಕೊಂಡು ಮರದ ಕೆಳಗಡೆ ನಿಂತ್ಕೊಂಡು ಬೆಳಗ್ಗೆ ಕೆಲಸ ಮಾಡಿ, ಓಕೆ, ನಮ್ಗೆ ಆಹಾರ ಉತ್ಪಾದನೆ ಮಾಡ್ತಿರೋರು 1 ಹಸು 2 ಹಸು 3 ಹಸು 5 ಹಸು ಎಮ್ಮೆಗಳು ಕಟ್ಕೊಂಡು 2 ಲೀಟ್ರ್ 3 ಲೀಟ್ರ್ 4 ಲೀಟ್ರ್ ಉತ್ಪಾದನೆ ಮಾಡ್ತಾ ಇರೋದು. ಇದು ಲಾಸ್ಟ್ ಸ್ಟ್ಯಾಂಡ್. ಏನಪ್ಪ ಅಂದರೆ, ಇವ್ರು ಬಿಟ್ಟಾದ್ಮೇಲೆ ಇನ್ನು ಯಾರು ಅಂತ ನಮಗೆ ಗೊತ್ತಿಲ್ಲ. ಯಾರು ಯುವಕನು ಮುಂದೆ ಬಂದಿದೆ ಮಾಡೋದಿಲ್ಲ. ನಮ್ಮ ಅಪ್ಪ ನಾನೇ ಮಾಡೋದಿಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ, ಯಾರೂ ಮಾಡ್ತಾಯಿಲ್ಲ. ಇದು ನಮ್ಮ ವ್ಯವಸಾಯದ ದುರ್ಗತಿ. ಇದು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ, ಬಿಜಾಪುರದಲ್ಲಿ ಕ್ಲಿಕ್ ಮಾಡಿದ್ದು ಫೋಟೋ. ಓಕೆ, ನಮ್ಮ ರೈತರು ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್. ಲೆಫ್ಟ್ ಸೈಡಲ್ಲಿ ಅವನ ಎಮ್ಮೆ ಬಗ್ಗೆ ಎಷ್ಟು ಗರ್ವ ಇದೆ ಅವನಿಗೆ ಗೊತ್ತಾ? ದಟ್ಸ್ ಅ ಪ್ಯಾಷನ್. ಆದರೆ ನಮ್ಮ ಬಡ್ಡಿ ಮಕ್ಕಳು, ನಮ್ಮ ಎಕ್ಸ್ಟೆನ್ಷನ್ ಸರ್ವಿಸಸ್ ಯಾವ ಥರ ಸಾಕಬೇಕಂತ ಬಲಗಡೆ ಹೇಳ್ಕೊಡ್ತಾ ಇದ್ದಾರೆ ಅಷ್ಟೇ. ದುರ್ಗತಿಯ, ನಮ್ಮ ವ್ಯವಸಾಯದ ದುರ್ಗತಿಗೆ ಇದಕ್ಕಿಂತ ನನಗೆ ಒಳ್ಳೆ ಪಿಕ್ಚರ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವ ಪ್ಯಾಷನೇಟ್, ಜೀವನ ಮಾಡಬೇಕು ಅಂತಿದ್ದಾನೆ, ಅವ್ನಿಗೆ ಗೊತ್ತು ಇದನ್ನು ಬಿಟ್ಟರೆ ನನಗೆ ಗತಿ ಇಲ್ಲ ಅಂತ. ನಾವೇನು ಹೇಳ್ತಾ ಇದ್ದೀವಿ? ಎಕ್ಸಾಕ್ಟ್ಲಿ ಆಪೋಸಿಟ್ ಟು ಕುರಿಯನ್ಸ್ ವರ್ಡ್. ಅವ್ನು ಲೆಫ್ಟಲ್ಲಿರೋನಿಗೆ ವಿಸ್ಡಮ್ ಇದೆ, ಪ್ಯಾಷನ್ ಇದೆ. ರೈಟ್ ಸೈಡ್ ಇಂಟೆಲೆಕ್ಟ್ ಏನು ಮಾಡ್ತಾಯಿದ್ದೀವಿ? ಬಡ್ಡಿ ಮಕ್ಕಳು ಈ ಥರ ಹೇಳ್ಕೊಡ್ತಾ ಇದ್ದೀವಿ ಅವ್ರಿಗೆ. ಅದರಲ್ಲಿ ಏನು ಮಾಡ್ತಾನೆ? ಅವನು ದುಡ್ಡು ಮಾಡೋದಿಲ್ಲ, ಗ್ರಾಹಕನು ದುಡ್ಡು ಕೊಡೋದಿಲ್ಲ. ನಮ್ಮ ಅಪ್ಪನಾಡಿದ್ರೆ ಗ್ರಾಹಕ ಯಾಕೆ ದುಡ್ಡು ಕೊಡಬೇಕು? ಅದಕ್ಕೆ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ಲ ನಿಮಗೆ, ಅಕ್ಷಕಲ್ಪ 1 ಲೀಟರ್ ಹಾಲನ್ನ 95 ರೂಪಾಯಿಗೆ ಮಾರುತ್ತೆ. ಬಡ್ಡಿ ಮಕ್ಕಳು ನಮ್ಮ ದೇಶದಲ್ಲಿ ಎಲ್ಲರೂ ಯಾಕೆ ಮಾರೋಕ್ಕಾಗ್ತಿಲ್ಲ ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ದರಿದ್ರ ಹಾಲು ಉತ್ಪಾದನೆ ಮಾಡ್ತೀವಿ. ನಮ್ಮ ದೇಶದಲ್ಲಿ ಹಾಲು ಉತ್ಪಾದನೆ ಪ್ರಪಂಚದಲ್ಲಿ ಎಲ್ಲ ದೇಶದ ಹಾಲು ಉತ್ಪಾದನೆಗಿಂತ ಮೋಸ್ಟ್ ದರಿದ್ರವಾದ ಹಾಲು. ಅದರಲ್ಲಿ ನೊಣಗಳು, ಸಗಣಿ, ಗಂಜಲ, ಏರ್ ಫಾಲು ಎಲ್ಲ ಇದ್ದು ಫಿಲ್ಟರ್ ಮಾಡಿ ನೀವು ತಲುಪಿಸಿದ್ರೆ ಗ್ರಾಹಕ ಯಾಕೆ ದುಡ್ಡು ಕೊಡಬೇಕು? ರೈತನಿಗೆ ಸಗಣಿ ಹಾಕ್ಬೇಕಂತ ಅವನು ಅಂದ್ಕೊಳ್ತಾ ಇಲ್ಲ, ಯಾಕಂದರೆ ಅವನು ಲೆಫ್ಟ್ ಸೈಡ್ ಇರೋನು, ಪ್ಯಾಷನೇಟ್ ಫೆಲೋ. ಆದರೆ ನಮ್ಮ ಸರ್ಕಾರಗಳು ಮಾಡಿರೋದು ರೈಟ್ ಸೈಡ್ ಸಿಸ್ಟಮ್. ಅದನ್ನ ಕಟ್ಟಬೇಕು, ಸಗಣಿ ಮೇಲೆ ಮಲ್ಕೋಬೇಕು, ಅದಕ್ಕೆ ಆಹಾರ ಹಾಕ್ಬಾರ್ದು ಅಂತೇಳಿ. ಇದು ಲೋಯೆಸ್ಟ್ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ನಮ್ಮ ದೇಶದಲ್ಲಿದೆ ಇವತ್ತು. ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ, ಪ್ರೊಡಕ್ಟಿವಿಟಿಗೆ ಒಂದು ಉದಾಹರಣೆ ಹೇಳ್ತೀನಿ. 2800 ಜನ ರೈತರು ಇವತ್ತು ಬೆಳಗ್ಗೆ ನಮ್ಮ ಹಾಲು ಪ್ರೊಕ್ಯೂರ್ಮೆಂಟು 2,13,000 ಲೀಟರ್.
ನೀವು 2,13,000 ಲೀಟರ್ನ ಉತ್ಪಾದನೆ ಮಾಡಬೇಕಂದ್ರೆ ಅಮೂಲ್ಗೆ ಹೋಗಿ KMFಗೆ ಹೋಗಿ 1,50,000 ಜನ ರೈತರು ಬೇಕು. 1,50,000 ಜನ ಮಾಡ್ತಾರೆ ಕೆಲಸ ರೈತರನ್ನ. 2,800 ಜನ ರೈತರು ಮಾಡ್ತಿದ್ದಾರೆ ಅಂದರೆ ಅದು ಪ್ರೊಡಕ್ಟಿವಿಟಿ. ಅದು ನಮ್ಮ ದೇಶಕ್ಕೆ ಬೇಕಾಗಿರೋದು. ಆವಾಗ ಮಾತ್ರ ನೀನು ರೈತನಿಗೆ ದುಡ್ಡು ಕೊಡ್ಬೋದು. ರೈತನಿಗೆ ದುಡ್ಡು ನೀನು ರೇಟ್ ಮೂಲಕ ಕೊಡೋಕ್ಕಾಗೋದಿಲ್ಲ, MSP ಮೂಲಕ ದುಡ್ಡು ಕೊಡೋಕ್ಕಾಗೋದಿಲ್ಲ. ಎಲ್ಲ ಬಣ್ಣದ ಮಾತುಗಳು. ಇದನ್ನು ಜ್ಞಾಪಕ ಇಟ್ಕೋಬೇಕು. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಆಂಟ್ರಪ್ರಿನರ್ಶಿಪ್ ಕಮ್ಸ್ ಅಟ್ ಎ ಕಾಸ್ಟ್. ಯು ನೀಡ್ ಟು ಸಾಲ್ವ್ ಹಾರ್ಡ್ ಪ್ರಾಬ್ಲಮ್. ಹಾರ್ಡ್ ಪ್ರಾಬ್ಲಮ್ ಈಸ್ ಬಡ್ಡಿ ಮಕ್ಕಳು ನಾವು ಒಳ್ಳೆ ಕ್ವಾಲಿಟಿ ಹಾಲು ಉತ್ಪಾದನೆ ಮಾಡ್ತಾ ಇಲ್ಲ. ಮಾಡಬಹುದಾ? ರೈತನ ಹತ್ರ ಹೋಗಿ ಗಟ್ಟಿಯಾಗಿ ನಿಂತು ಹೇಳೋಕ್ಕಾಗುತ್ತಾ? ಹೇಳಿಸ್ಬೋದಾ? ಅದನ್ನು ಮಾಡಿಸ್ಬೋದಾ ಅನ್ನೋದಕ್ಕೆ ಉದಾಹರಣೆ 2,800 ಜನ ರೈತರು ಇವತ್ತು ಬೆಳಗ್ಗೆ 2,13,000 ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿದ್ದಾರೆ. KMF ಕೇಳಿ, ಅದನ್ನೇ ಉತ್ಪಾದನೆ ಮಾಡಬೇಕು. 1,50,000 ಜನ ರೈತರು ಬೇಕು ಅವ್ರಿಗೆ. ದಟ್ಸ್ ಅ ಫ್ಯಾಕ್ಟ್. 1 ಕೋಟಿ ಹಾಲನ್ನು 30 ಲಕ್ಷ ರೈತರಿಂದ ತಗೊಳ್ತಾ ಇದ್ದಾರೆ. ಎಷ್ಟು ಒಬ್ಬ ರೈತನ ಉತ್ಪಾದನೆ? 3 ಲೀಟ್ರ್. ಮಾನಗಳು ಮರ್ಯಾದೆಗಳು ಇಲ್ವಾ ನಮಗೆ? ಅದು ರೈಟ್ ಸೈಡಲ್ಲಿ ಆಗಿರೋದು. ದಟ್ ದ ಸಿಸ್ಟಮ್, ಬಡ್ಡಿ ಮಕ್ಕಳ ಸಿಸ್ಟಮ್ ನಾವು ಕ್ರಿಯೇಟ್ ಮಾಡಿರೋದು. ಇದು ನಮ್ಮ ಸಿಸ್ಟಮ್. ಇದೆಲ್ಲೂ ದೂರ ಇಲ್ಲ. ನಮ್ಮ ಕೆಂಕೆರೆ ವಿಲೇಜ್. ಕೆಂಕೆರೆ ವಿಲೇಜ್ ಎಷ್ಟು ಜನ ಗೊತ್ತಪ್ಪ? ಕೆಂಕೆರೆ ವಿಲೇಜ್ ನಮ್ಮ ದೇಶದ ದೊಡ್ಡ ಹಳ್ಳಿ. ನಮ್ಮ ದೇಶದ ಏನೇನು ಡಿಜಿಟೈಸೇಷನ್ ಆಗಬೇಕೋ ಎಲ್ಲ ಹಳ್ಳಿಗಳಲ್ಲಿ ಆಗಿಬಿಟ್ಟಿದೆ. ಆ ಹಳ್ಳಿನಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಆಗಿದೆ. ಮೋಸ್ಟ್ ಪೂರೆಸ್ಟ್ ವಿಲೇಜ್ ಇನ್ ದ ಕಂಟ್ರಿ, ಬಿಗ್ಗೆಸ್ಟ್ ವಿಲೇಜ್ ಇನ್ ದ ಕಂಟ್ರಿ. ಎಲ್ಲ ಡಿಜಿಟೈಸೇಷನ್, ಬಡ್ಡಿ ಮಕ್ಕಳ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಆಗಿದೆ ಅಲ್ಲಿ. ನಮ್ಮ ಫ್ಯಾಕ್ಟ್ರಿಯಿಂದ 3 ಕಿಲೋಮೀಟರ್ ದೂರ ಇವತ್ತು ಹಾಲು ಸಂಗ್ರಹಣೆ ಹಿಂಗಾಗುತ್ತೆ. 1 ಲೀಟ್ರು, 2 ಲೀಟ್ರು, 3 ಲೀಟ್ರು, 5 ಲೀಟ್ರು. ಮೋಸ್ಟ್ಲಿ ಹೆಣ್ಮಕ್ಳು ನಿಂತ್ಕೊಂಡು ಆ ಕಚಡ ಪಕ್ಕದಲ್ಲಿ ನಿಂತ್ಕೊಂಡು, ಸಗಣಿಲಿ ನಿಂತ್ಕೊಂಡು ಆ ಕಲೆಕ್ಷನ್ ಸೆಂಟರ್ಸ್ಗೆ ಹಾಕಿ ಜೀವನ ನಡೆಸ್ತಾ ಇದ್ದಾರೆ. ನಮಗೆಲ್ಲ ನಾಚಿಕೆಗಳಾಗಬೇಕು. ಇದನ್ನು ಚೇಂಜ್ ಮಾಡೋಕ್ಕಾಗುತ್ತಾ ಅಂತ ಅಕ್ಷಕಲ್ಪದ ಒಂದು ನಿಟ್ಟು ಈ ಥರ ಹಳ್ಳಿಗಳಿಗೆ ಹೋಗಿ ಇವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಆ ಹಳ್ಳಿಗಳಿಗೆಲ್ಲ ಮಾದರಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಈ ಮಾದರಿ ಮಾಡೋ ಡೈರೆಕ್ಷನಲ್ಲಿ ಹೇಗೆ ಮಾಡ್ಬೋದಂತ ಭಾರಿ ಕಥೆಗಳಿದೆ. ಮೊದಲನೇದು, ಈ ಮಾದರಿಗಳು ಹೆಂಗೆ ಕ್ರಿಯೇಟ್ ಮಾಡಬೇಕಂದ್ರೆ ನಿಮ್ಮ ಮಣ್ಣನ್ನು ಹೇಗೆ ಮ್ಯಾನೇಜ್ ಮಾಡೋದನ್ನ ಕಲಿಬೇಕು. ಟ್ರೆಂಚಿಂಗ್, ಬಂಡಿಂಗ್. ಟ್ರೆಂಚಿಂಗ್ ಮಾಡಿಬಿಟ್ರೆ ಭೂಮಿ ಹಾಳಾಗ್ಬಿಡುತ್ತೆ, ಭೂಮಿ ಕಳ್ಕೊಂಬಿಟ್ಟೆ. ಅದು ಇದು ಒಂದು ಕೃಷಿ ಹೊಂಡ ಮಾಡ್ರೆ ಅಂತ ಹೇಳ್ಬಿಟ್ರೆ ಅರೇ ಸಾರ್ ಎಷ್ಟೊಂದು ಭೂಮಿ ಹಾಳಾಗ್ಬಿಡುತ್ತೆ. ಎರಡನೇದು, ಅದು ನೀರು ಶೇಖರಣೆ ಮಾಡಂದರೆ ನಿಮ್ಗೆ ತಲೆ ಕೆಟ್ಟಿದೆಯಾ ಅಂತ. ಮೂರನೇದು, ಇದೆಲ್ಲ ಕಥೆಗಳನ್ನು ತೆಗೆದು ವಿಜ್ಞಾನನ ತರಬೇಕು. ಓನ್ಲಿ ಸೋರ್ಸ್ ಆಫ್ ವಾಟರ್ ಫಾರ್ ಅಸ್ ಈಸ್ ರೈನ್ ವಾಟರ್. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ನಾವು ರೈತರಿಗೆ ಹೇಳ್ಕೊಡಲಿಲ್ಲ ಅಂದರೆ ಮಾನ ಮರ್ಯಾದೆ ಇಲ್ಲ ನಮ್ಮ ಗೌರ್ಮೆಂಟ್ಗೆ ಅಂತ. ಉಗಿಬೇಕು ಮುಖದ ಮೇಲೆ ಹೋಗ್ಬಿಟ್ಟಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಸಂಪರ್ಕ ಕೇಂದ್ರಗಳಿಗೆ ಹೋಗ್ಬಿಟ್ಟು ಒಂದು ಖರ್ಚು ತಗೊಂಡು ಒರೆಸ್ಕೋಬೇಕು. ಆ ಥರ ಉಗಿಬೇಕು ಅವ್ರಿಗೆ. ಇದು ತುಂಬ ಕ್ರಿಟಿಕಲ್. ಇದು ಇಲ್ಲದಿದ್ದರೆ ನಮ್ಮ ವ್ಯವಸಾಯಕ್ಕೆ ಕಾಯಕಲ್ಪ ಇಲ್ಲ. ಒಂದು ಟ್ರೆಂಚನ್ನು ಮಾಡಬಾರ್ದು. ಟ್ರೆಂಚ್ ಹೇಗೆ ಮಾಡಬೇಕಂದ್ರೆ ಅದಕ್ಕೆ ವಿಜ್ಞಾನ ಇದೆ. ಏನಪ್ಪ ಅಂದರೆ ಇದು ಟ್ರೆಂಚು ನೀವು ಬರೀ ಒಂದು ಟ್ರೆಂಚ್ ಹೊಡೆದ್ರೆ ವಿಜ್ಞಾನ ಏನು ಹೇಳುತ್ತೆ ಅಂದರೆ ಮಳೆ ನೀರು ಬಂದಾಗ ನೀರಿಗೆ ನೀರು ಸೇರಿಸಿ ಫೋರ್ಸ್ ಕ್ರಿಯೇಟ್ ಆಗಿ ಟಾಪ್ ಸಾಯಿಲು ತೊಗೊಂಡೋಗುತ್ತೆ, ನೀರನ್ನು ಆಚೆ ತೊಗೊಂಡೋಗುತ್ತೆ. ಅದನ್ನು ಬ್ರೇಕ್ ಮಾಡಬೇಕು, ಪವರ್ನ ಬ್ರೇಕ್ ಮಾಡಬೇಕು. ಆ ವಿಜ್ಞಾನ ಇವತ್ತು ನಮ್ಮಲ್ಲಿ ಇಲ್ಲ. ಮಾಡ್ತಾರೆ ಬಡ್ಡಿ ಮಕ್ಕಳು ಮಾಡ್ರಾಯ ಅಂದರೆ ಟ್ರೆಂಚ್ ಮಾಡ್ತಾರೆ. ಮಾನ ಮರ್ಯಾದೆ ಇಲ್ಲ ನಮ್ಮ ಸರ್ಕಾರದ ಪ್ರೋಗ್ರಾಮ್ಸ್ಗೆ. ಸೊ ವಿಜ್ಞಾನ ಹೇಗೆ ತೊಗೊಂಡೋಗೋದು, ಅವರು ಸುತ್ತಮುತ್ತ ಹೇಗೆ ಇಂಟಿಗ್ರೇಟ್ ಮಾಡೋದಕ್ಕೆ ಮಾನ ಮರ್ಯಾದೆ ಇಲ್ಲ. ಬರೀ ನೀನು ವ್ಯವಸಾಯ ಮಾಡಿಕೊಂಡು ಡೈರಿ ಮಾಡಿಕೊಂಡು ಉದ್ಧಾರ ಆಗ್ತೀನಿ ಅಂತ ಹೇಳೋದು ಮೂರ್ಖತನ. ಡೈವರ್ಸಿಫೈ ಆಗಬೇಕು. ಇವತ್ತು ಅಕ್ಷಕಲ್ಪ ತೋಟಗಳಿಗೆ ಹೋದರೆ ಹಾಲಿದೆ, ಹಣ್ಣಿದೆ, ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಇದೆ, ಜೇನುತುಪ್ಪ ಇದೆ, ಈ ಥರ ಡೈರಿ ಯೂನಿಟ್ಸ್ ಇದೆ. ಈ ಥರ ನಾವು ಡೈವರ್ಸಿಫೈ ಮಾಡಲಿಲ್ಲ ಅಂದರೆ ನಾವು ಹಾಳಾಗ್ತೀವಿ. ಒಂದು ಉದ್ದಿಮೆದಾರಿಕತ್ವದಲ್ಲೂ ಅಷ್ಟೇ. ರಿಸ್ಕ್ ಮಿಟಿಗೇಷನ್ ಕೆನ್ ಓನ್ಲಿ ಬಿ ಹ್ಯಾಪನ್ ಥ್ರೂ ಡೈವರ್ಸಿಫಿಕೇಷನ್. ಒಂದು ಪ್ರಾಡಕ್ಟ್ ಇದ್ದರೆ ಎಲ್ಲ 100% ಆಫ್ ದ ರೆವಿನ್ಯೂಸ್ ಅದರಿಂದ ಬರ್ತಿದ್ದಾರೆ. ಸೀರಿಯಸ್ ಪ್ರಾಬ್ಲಮ್ ಅದು. ನನ್ನ ಪ್ರಕಾರ ಇಟ್ಸ್ ಎ ಸೀರಿಯಸ್ ಪ್ರಾಬ್ಲಮ್. ಅದನ್ನು ಸ್ವಲ್ಪ ಯೋಚನೆ ಮಾಡಿ. ನನ್ನ 1 ಲಕ್ಷ 2 ಲಕ್ಷ 3 ಲಕ್ಷ ಬರ್ತಾ ಇದೆ ಅಂಥೇಳಿ. ಏನಪ್ಪ ಅಂದರೆ ನೀನು ಜೀವನದಲ್ಲಿ ಏನಾದರೂ ಮಾಡಬೇಕು, ಬೇರೆಯವರ ಸಪೋರ್ಟ್ ನಿನಗೆ ಬೇಕು ಅಂದರೆ ಅದಕ್ಕೆ ಡೆಮಾನ್ಸ್ಟ್ರೇಷನ್ ಬೇಕು. ಡೆಮಾನ್ಸ್ಟ್ರೇಷನ್ ಕ್ಯಾನ್ ಓನ್ಲಿ ಬಿ ಡೇಟಾ. ಇನ್ನೇನು ನೀವು ಬಣ್ಣ ಹೇಳೋದು ಸುಳ್ಳು ಹೇಳಿದ್ರೆ ಕಂಡುಹಿಡಿತಾರೆ ಜನ.
ಓಕೆ, ಒಂದು ದಿವಸ ಸುಳ್ಳು ಹೇಳ್ಬೋದು, ನಾಳೆ ದಿನ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಡೆಮಾನ್ಸ್ಟ್ರೇಷನ್ ಈಸ್ ವೆರಿ ಸಿಂಪಲ್. ನಮ್ಮ ದೇಶದಲ್ಲಿ ಸರಾಸರಿ ಗೌರ್ಮೆಂಟ್ 2019 ಸರ್ವೇನಲ್ಲಿ ಕ್ಯಾಟಲ್ ಸೆನ್ಸಸ್ಸಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಹಾಸು ಒಂದು ಕರಾವಿಗೆ ಎಷ್ಟು 305 ದಿನ ಅಂತ ಲೆಕ್ಕ. ಅದರಲ್ಲಿ ಓಕೆ 1400 ಲೀಟ್ರ್ ಹಾಲು ಉತ್ಪಾದನೆ ಮಾಡುತ್ತೆ ಅಂತ. ಅದೇ ಬಡ್ಡಿ ಮಕ್ಕಳು ಇಸ್ರೇಲ್ 12,000 ಉತ್ಪಾದನೆ ಮಾಡ್ತಾಯಿದ್ದಾರೆ, ಅಮೇರಿಕಾದಲ್ಲಿ 10,000 ಮಾಡ್ತಾಯಿದ್ದಾರೆ, UK-ನಲ್ಲಿ 8,000 ಮಾಡ್ತಾಯಿದ್ದಾರೆ. ನಾವು ಯಾಕೆ ಬಡ್ಡಿ ಮಕ್ಕಳು 1400 ಲೀಟ್ರ್ ಮಾಡ್ತಾಯಿದ್ದೆ ಅಂತ ಯಾರೂ ಕೇಳ್ತಾ ಇಲ್ಲ. ಅಕ್ಷಯಕಲ್ಪದಲ್ಲಿ ಆವರೇಜ್ ಒಂದು ಕರಾವಿಗೆ 3,500 ಲೀಟ್ರ್ ಉತ್ಪಾದನೆ ಮಾಡ್ತಾಯಿದ್ವಿ. ಇದು ನಮ್ಮ ಅಚೀವ್ಮೆಂಟು. ಇದು ಟೇಕಿಂಗ್ ದ ಡೇಟಾ. ಇದು ಒಂದು ಸ್ಲೈಡು ನಂದಲ್ಲ, ಇದು ಬ್ರಿಟಿಷ್ ಗೌರ್ಮೆಂಟ್ ಸ್ಲೈಡು. ಆರ್ನ್ಸ್ಟ್ ಆ್ಯಂಡ್ ಯಂಗ್ ಅವರು ಕ್ರಿಯೇಟ್ ಮಾಡಿದ್ದು. 2022ರಲ್ಲಿ ಸುಮಾರು 500 ಜನ ರೈತರನ್ನ ಅವರು ಮೀಟ್ ಮಾಡಿದ್ದಾರೆ, ನಮ್ಮ ರೈತರನ್ನ. 8 ತಿಂಗಳು ಟೈಮ್ ತಗೊಂಡು ಅದೇನು ಲೆಕ್ಕಗಳು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಏನು ಹೇಳ್ತಾ ಇದ್ದಾರೆ ಡೇಟಾ ಅಂದರೆ, ಅಕ್ಷಯಕಲ್ಪ ರೈತ ನಮ್ಮ ಪ್ರೋಗ್ರಾಮ್ ಸೇರಿಕೊಂಡಾಗ ಅವನು ದುಡಿತಾ ಇದ್ದಿದ್ದು 10,000 ರೂಪಾಯಿ ತಿಂಗಳಿಗೆ. ನಮ್ಮ ಪ್ರೋಗ್ರಾಮ್ ಸೇರಿಕೊಂಡಾದಮೇಲೆ 95,000ಕ್ಕೆ ಹೋಗಿದೆ ಅಂತ. ಅದೇ ಲ್ಯಾಂಡು, ಅದೇ ರೈತ, ಅದೇ ಪೀಪಲ್, ಅದೇ ಫ್ಯಾಮಿಲಿ. ವಾಟ್ ದ ಫಕ್ ಚೇಂಜ್? ಸರ್ಕಾರ ಮಾನ ಮರ್ಯಾದೆ ಇಲ್ದಿರ MSP ಪ್ರೋಗ್ರಾಮ್ಗೆ ಸಿಗಾಕ್ಕೊಂಡು, ನಾವು MS ಪ್ರೋಗ್ರಾಮಲ್ಲಿ ಯಾವುದೂ ಇಲ್ಲ, ಹೇಗಾದ್ರೆ ರೀಚ್ ಆದ್ವಿ? ಗ್ರೌಂಡಲ್ಲಿ ಹೋಗಿ ಕೆಲಸ ಮಾಡಬೇಕು. ಬುದ್ಧಿಮದಾರಿಕತ್ವೇ ಅದು. ಹಾರ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಬಣ್ಣ ಬಳಿಯೋದನ್ನು ನಿಲ್ಲಿಸಬೇಕು. ಇದು ಎಗೇನ್ ಬ್ರಿಟಿಷ್ ಗೌರ್ಮೆಂಟ್ ಸ್ಲೈಡ್. ಇದು ನನ್ನ ಸ್ಲೈಡ್ ಅಲ್ಲ. ಬ್ರಿಟಿಷ್ ಗೌರ್ಮೆಂಟ್ ಅಕ್ಷಯಕಲ್ಪದಲ್ಲಿ ಶೇರ್ ಹೋಲ್ಡರ್. ಬ್ರಿಟಿಷ್ ಗೌರ್ಮೆಂಟ್, ನಮ್ಮ ಬಡ್ಡಿ ಗೌರ್ಮೆಂಟ್ ಅಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಬ್ರಿಟಿಷ್ ಗೌರ್ಮೆಂಟ್, ಹೌ ಮಚ್ ದೇ ಹ್ಯಾವ್ ಇನ್ವೆಸ್ಟೆಡ್? 150 crores ದೇ ಹ್ಯಾವ್ ಇನ್ವೆಸ್ಟೆಡ್ ಇನ್ ಅಕ್ಷಯಕಲ್ಪ. ಬಿಕಾಸ್ ಫಾರ್ ದಟ್ ಫಸ್ಟ್ ಲೈನ್ ಏನಪ್ಪ ಅಂದರೆ, ಡೇಟಾ ಏನು ಹೇಳ್ತಾ ಇದೆ? ನಾನು ಹೇಳಿದ ಡೇಟಾ ಅಲ್ಲ, ಅವ್ರು ಹೇಳ್ತಿರೋದು. 2022ರಿಂದ ಸುಮಾರು 4 ವರ್ಷದಿಂದ ನಮ್ಮ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ ನಮ್ಮ ಫಾರ್ಮ್ಸಲ್ಲಿ. ಎವ್ರಿ 6 months ಒಂದು ಸಾಯಿಲ್ ಸ್ಯಾಂಪಲ್ ಆಗುತ್ತೆ. ಆ ಡೇಟಾ ಏನು ಹೇಳ್ತಾ ಇದೆ ಅಂದರೆ, ಅಕ್ಷಯಕಲ್ಪ ರೈತ ನಮ್ಮ ಪ್ರೋಗ್ರಾಮ್ ಸೇರಿಕೊಂಡಾಗ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ 0.32% ಇದೆ. 10 ವರ್ಷ ನಮ್ಮ ಜೊತೆಲಿ ಕೆಲಸ ಮಾಡಿದ್ರೆ ಅದು 2.44%ಗೆ ಹೋಗಿದೆ ಅಂತ. ಇಟ್ ಇಸ್ ದ ಬೆಸ್ಟ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಎನಿವೇರ್ ಇನ್ ಏರಬಲ್ ಲ್ಯಾಂಡ್ಸ್ ಇನ್ ದ ವರ್ಲ್ಡ್. ಯಾವ ಭೂಮಿನಲ್ಲಿ ಉಳುಮೆ ಆಗ್ತಾ ಇದೆಯೋ ಪ್ರಪಂಚದಲ್ಲಿ, ಇಟ್ ಇಸ್ ದ ಬೆಸ್ಟ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಪಾಸಿಬಲ್. ಫಾರೆಸ್ಟ್ ಲ್ಯಾಂಡ್ಸ್ ಬಿಟ್ಟರೆ ದಿಸ್ ಇಸ್ ದ ಬೆಸ್ಟ್ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್. ದಟ್ಸ್ ದ ಪ್ರೂಫ್ that we can do better than anybody in this world. ಬಿಳಿ ತೊಗಲಿಂದ ಮಾತ್ರ ಅಲ್ಲ, ಬ್ರೌನ್ ಇರೋ ತೊಗಲು ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಇದು ಇಟ್ಸ್ ಎ ಗ್ರೇಟ್ ಉದಾಹರಣೆ. ಬಿಳಿ ತೊಗಲನ್ನು ಫಾಲೋ ಮಾಡೋದೇನು ಬೇಕಾಗಿಲ್ಲ. ಇದು ಇನ್ನೊಂದು ಡೇಟಾ, ಡ್ಯಾಮಿಂಗ್ ಡೇಟಾ. ಇದು ನಮ್ಮ ತುಮಕೂರು ಜಿಲ್ಲೆ, ಎಸ್ಪೆಷಲಿ ತಿಪಟೂರು ಸುತ್ತಮುತ್ತ ಏನಕ್ಕೆ ಫೇಮಸ್ ಅಪ್ಪ ಅಂದರೆ ತೆಂಗಿನಕಾಯಿ. ತಿಪಟೂರು ತೆಂಗಿನಕಾಯಿ ಫೇಮಸ್. ಗೌರ್ಮೆಂಟ್ ಡೇಟಾ ಏನು ಹೇಳ್ತಾ ಇದೆ ಅಂದರೆ, ಶಾಕಿಂಗ್ ಡೇಟಾ. ಒಂದು ಮರ ಪ್ರತಿ ವರ್ಷ ಆವ್ರೇಜ್ ಸರಾಸರಿ ಎಷ್ಟು ಕಾಯಿ ಉತ್ಪಾದನೆ ಮಾಡುತ್ತೆ ಅಂದರೆ 55 ಕಾಯಿ ಗೌರ್ಮೆಂಟ್ ಹೇಳ್ತಾ ಇದೆ. ಒಂದು ಮರ 200 ಕೊಡ್ಬೋದು, ಒಂದು ಮರ 35 ಕೊಡ್ಬೋದು, ಒಂದೊಂದು ಮರ 15 ಕೊಡ್ಬೋದು. ಎಲ್ಲ ಆವ್ರೇಜ್ ಮಾಡಿದ್ರೆ 55 ಕಾಯಿ ಸರಾಸರಿ ಕೊಡ್ತಾ ಇದೆ ಅಂತ ನಮ್ಮ ಸರ್ಕಾರದ ಸರ್ವೆ ಡೇಟಾಗಳು. ತೆಂಗಿನ ಮಂಡಳಿಗೆ ಹೋಗಿ ಬಡ್ಡಿ ಮಕ್ಕಳನ್ನ ಕೇಳಿ ಯಾಕೆ ಈ ಥರ ಆಗ್ತಾಯಿದೆ ಅಂತ. ಅವ್ರ ಹತ್ರ ಏನು ಉದಾಹರಣೆ ಇಲ್ಲ. ಸರ್ಕಾರ ಗೌರ್ಮೆಂಟ್ ಹಾಕಿ ದುಡ್ಡು ಹಾಕಿ ಹಾಳು ಮಾಡಿದ್ದೀವಿ. ಅದೇ ತೆಂಗಿನ ಮರ 1903 ಮತ್ತು 1905ರಲ್ಲಿ ತಿಪಟೂರು ಸುತ್ತಮುತ್ತ ಸರ್ವೆಗಳು ನಡೆದಿದೆ, ಬ್ರಿಟಿಷ್ ಡೇ ಸರ್ವೇಸ್. ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಒಂದು 5 ವರ್ಷ ಬೆಗ್ ಮಾಡಿ ಇನ್ನು ಸರ್ಚ್ ಮಾಡಿಸಿ ತೆಗೆಸಿದ ಸರ್ವೆ ಡೇಟಾ ಇದು. ಇದು ಏನು ಹೇಳ್ತಾ ಇದೆ ಅಂದರೆ, ಅದೇ ತೆಂಗಿನ ಮರ 185 ಕಾಯಿ ಉತ್ಪಾದನೆ ಮಾಡ್ತಾಯಿತ್ತು ಸರಾಸರಿ 120 ವರ್ಷದಿಂದ ಅಂತ. ಏನಾಯಿತು? ತೆಂಗಿನ ಮರ 185 ಕಾಯಿ ಉತ್ಪಾದನೆ ಮಾಡ್ತಿದ್ದು 55 ಕಾಯಿಗೆ ಹೆಂಗೆ ಬಂತು ಅಂತ. ಇವತ್ತು ಜಾಸ್ತಿ ಕಾಯಿಗಳು ಉತ್ಪಾದನೆ ಮಾಡ್ತಾಯಿದ್ದೀವಿ ನಾವು, ಇಲ್ಲ ಅಂತ ಹೇಳ್ತಿಲ್ಲ. ಯಾಕಂದರೆ ಜಾಸ್ತಿ ಮರಗಳಿದೆ. ಅದನ್ನು ಸುಮಾರು ಅಪಾರ್ಥ ಮಾಡ್ಕೊಳ್ತೀವಿ. ಪ್ರೊಡಕ್ಟಿವಿಟಿಗೂ ಅದಕ್ಕೂ ಲಿಂಕ್ ಇಲ್ಲ ಆ್ಯಕ್ಚುಲಿ. ವಾಲ್ಯೂಮ್ಸ್ ಆ್ಯಂಡ್ ಪ್ರೊಡಕ್ಟಿವಿಟಿ ದೇ ಆರ್ ನಾಟ್ ರಿಲೇಟೆಡ್. ದೇ ಆ್ಯಕ್ಚುಲಿ ನೀಡ್ಸ್ ಟು ಬಿ ಎಕ್ಸಾಮಿನ್ಡ್ ಸಪ್ರೇಟ್ಲಿ ವಿತ್ ಆಬ್ಜೆಕ್ಟಿವ್ ಡೇಟಾ. ಏನಾಯಿತು ಅಂದರೆ, ನಾವು ಜಸ್ಟ್ ಫೋಕಸ್ಡ್ ಆನ್ ಮನಿ. ಆಂಟ್ರಪ್ರಿನರ್ಶಿಪ್ ಈಸ್ ನಾಟ್ ಅಬೌಟ್ ಮನಿ. ಆಂಟ್ರಪ್ರಿನರ್ಶಿಪ್ ಈಸ್ ಅಬೌಟ್ ಗೆಟಿಂಗ್ ದ ರೈಟ್ ಮನಿ. ಒಂದು ತೆಂಗಿನಕಾಯಿ ತಗೊಂಡ್ರೆ ತೆಂಗಿನಕಾಯಿ ಮಾರಿದ್ವಿ, ಚಿಪ್ಪು ಮಾರಿದ್ವಿ, ಆ ಗರಿನೂ ಮಾರಿದ್ವಿ, ಆ ಮರನೂ ಮಾರಿದ್ವಿ. ಮಾರಿಬಿಟ್ಟು ದುಡ್ಡಿನ ಬಗ್ಗೆ ನೋಡಿದ್ವಿ ಹೊರತು ಅದ್ರ ಕೆಳಗಡೆ ಎಲ್ಲಿಂದ ಬರ್ತಾ ಇದೆ ಮಣ್ಣಿನ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಅದಕ್ಕೋಸ್ಕರ 185 ಕಾಯಿ ಮರ 55 ಕಾಯಿಗೆ ಬಂದಿದೆ.
ಅದೇ ನಮ್ಮ ಅಕ್ಷಕಲ್ಪ ಪ್ರೋಗ್ರಾಮಲ್ಲಿ ಲಾಸ್ಟ್ 16 ಇಯರ್ಸ್ ನಿದ್ದೆ ಬರ್ತಾಯಿದೆ ಗುರು, ಸ್ವಲ್ಪ ತಡ್ಕೋ ಗುರು, ಅರ್ಥ ಆಗ್ತಾ ಇದೆಯಲ್ಲ, ಕ್ಷಮಿಸ್ಬಿಡು. ನಾನು ನಿದ್ದೆ ಬರೋ ವಿಷಯಗಳೇ ಇವೆಲ್ಲನೂ, ಯಾಕಂದರೆ ಆಹಾರ ಉತ್ಪಾದನೆ ಆಗ್ತಾ ಇದೆಯಲ್ಲ ಅದಕ್ಕೆ. ಸೊ 89 ಕಾಯಿಗೆ ಬಂದಿದೆಯಪ್ಪ, ಇನ್ನು 100 ವರ್ಷ ನಾವು ಇದರಲ್ಲಿ ಕೆಲಸ ಮಾಡಿದ್ದೆ ಆದರೆ 185 ಕಾಯಿಗೆ ಹೋಗ್ಬೋದು. ಆದರೆ ಯಾವ ಬಡ್ಡಿ ಮಗನಿಗೆ ಟೈಮ್ ಇದೆಯಪ್ಪ 100 ವರ್ಷ ಟೈಮು ಕೆಲಸ ಮಾಡಿ ಉದ್ದಿಮೆದಾರಿಕೆ ಮಾಡಬೇಕಂದ್ರೆ? ಯಾರಿಗೂ ಟೈಮ್ ಇಲ್ಲ. ಅದಕ್ಕೆ ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಜಾಬ್ ಈಸ್ ಟು ಬಿಲ್ಡ್ ಇನ್ಸ್ಟಿಟ್ಯೂಷನ್ಸ್, ನಾಟ್ ಟು ಬಿಲ್ಡ್ ಬಿಸ್ನೆಸ್. ಒಂದು ಇವತ್ತು SIT ಈಸ್ ಎ ಇನ್ಸ್ಟಿಟ್ಯೂಷನ್, ಇಟ್ಸ್ ನಾಟ್ ಎ ಬಿಸ್ನೆಸ್. ಅರ್ಥ ಮಾಡ್ಕೊಳ್ಳಿ. ಓಕೆ, ಒಬ್ಬ ಇರಲಿ ಇಲ್ಲರ ಇರಲಿ, ಅದು ನೋಡ್ಕೊಂಡು ಹೋಗುತ್ತೆ. ನಿಮ್ಮ ಜಾಬ್ ಏನಪ್ಪ ಅಂದರೆ ಯು ನೀಡ್ ಟು ಲರ್ನ್ ಟು ಬಿಲ್ಡ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಕ್ಯಾನ್ ಲಾಸ್ಟ್ ಜನ್ರೇಷನ್ಸ್. ಆವಾಗ ಮಾತ್ರ ನೀವು ರಿಯಲ್ ಪ್ರಾಬ್ಲಮ್ ಸೊಲ್ಯೂಷನ್ ಆಗುತ್ತೆ. ಸೊ ದೇರ್ ಫೋರ್ ಇಟ್ಸ್ ವೆರಿ ವೆರಿ ಕ್ರಿಟಿಕಲ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಅಂತ. ಇದನ್ನು ಇನ್ವೆಸ್ಟರ್ಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಏನು, ಎಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದೆಯಾ, 700 ಕೋಟಿ ಉದ್ದಿಮೆ, 80% ಓಕೆ ಡಿಜಿಟಲ್ಲು ಅಡ್ವಾನ್ಸು, ಇದು ತುಂಬ ಸೆಕ್ಸಿ ನಂಬರ್ಸ್ ಇವು. ಆದರೆ ಇದು ನೀವು ಇದ್ರ ಮೇಲೆ ಫೋಕಸ್ ಮಾಡಿದ್ರೆ ನಮ್ಮ ಅಪ್ಪನಾಣಿಗೆ ಗ್ಯಾರಂಟಿ ಹೇಳ್ತೀನಿ, ನೀವು ಇದೋಗ್ತೀರ. ಇದು ಏನು ಈ ಲೆವೆಲ್ಗೆ ಬರೋದಕ್ಕೆ 16 ವರ್ಷ ಹಿಡ್ದಿದೆ. ಇಲ್ಲಿ ಇದನ್ನು ಹಾಕ್ಬಿಟ್ಟು ಅಂತ ಹೇಳಿದ್ರೆ 16 ವರ್ಷದಿಂದ ಏನಾಯ್ತು ಅನ್ನೋದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಇದು ಇನ್ವೆಸ್ಟರ್ಸ್ ಬಡ್ಡಿ ಮಕ್ಕಳು ಹೇಳೋದು. 3 ಕೋಟಿಲಿದ್ವಿ ಓಕೆ 2014ರಲ್ಲಿ, ಓಕೆ ಇನ್ನು 556 ಕೋಟಿ ಬಿಸ್ನೆಸ್ಸು ಓಕೆ ದಿ ಎಂಡ್ ಆಫ್ ದಿಸ್ ಫಿನಾನ್ಷಿಯಲ್ ಇಯರ್. ಗ್ರಾಫ್ ಲುಕ್ಸ್ ಬ್ಯೂಟಿಫುಲ್. ಓಕೆ, ಅದಕ್ಕೆ ಹಿಂದೆ ದಿಸ್ ಇಸ್ ಎ ನಾನ್ ಸೆನ್ಸ್. ಓಕೆ, ಅದರ ಹಿಂದೆ ಇದು ಏನಪ್ಪ ಅಂದರೆ ಇದನ್ನು ನಾವು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ಪ್ರೊಫೆಸರ್ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಓಕೆ, ಪ್ರಪಾತಗಳು. ಓಕೆ, ಅಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಗ್ರೀನಲ್ಲಿ ಹಾಕಿದ್ದೀನಿ, ಗ್ರೀನಲ್ಲಿ ಡಾರ್ಕಲ್ಲಿ ಹಾಕಿದ್ದೀನಿ, ರೆಡ್ ಕಲರಲ್ಲಿಲ್ಲ. ಅದು ನಮ್ಮಲ್ಲಿ ದುಡ್ಡು ಇರಲಿಲ್ಲ ಆವಾಗ, ಕಂಪ್ನಿ ವಾಸ್ ಪ್ರಾಫಿಟಬಲ್. ಯಾವಾಗ ನಮ್ಮ ಕೈಗೆ ದುಡ್ಡು ಸೇರ್ತೋ ಕಂಪ್ನಿಗೆ ಗ್ಯಾಟ್ ಟು ಪ್ರಪಾತ. ಇದು ಪ್ರಪಾತ. ಯೂಶಲಿ ಈ ಪ್ರಪಾತದಿಂದ ಅಂದರೆ ಅದು ಏನು ಹೇಳ್ತಾ ಇದೆಯಪ್ಪ ಅಂದರೆ 100 ರೂಪಾಯಿ ನೀನು ಸೇಲ್ಸ್ ಮಾಡಬೇಕಂದ್ರೆ 127 ರೂಪಾಯಿ ಖರ್ಚು ಮಾಡ್ತಾ ಇದೆಯಾ ಅಂತ ಅರ್ಥ. ಲೆಕ್ಕ ಅಪ್ರಾಕ್ಸಿಮೇಟ್. ಓಕೆ, ನೀವು ಹೇಳ್ಬೋದು. ಇಲ್ಲಿ ಈ ಥರ ಪ್ರಪಾತಗಳಿಗೆ ಹೋದ್ಮೇಲೆ ಆಚೆ ಬರೋದು ಜನರಲಿ ಸಾಧ್ಯ ಇಲ್ಲ, ಇಂಪಾಸಿಬಲ್. ಈ ಥರ ಪ್ರಪಾತಗಳಿಗೆ ಖಂಡಿತ ನಮ್ಮ ಅಪ್ಪನಾಣಿ ಹೋಗ್ಬೇಡ್ರಪ್ಪ. ಓಕೆ, ನಾವು ಸ್ವಲ್ಪ ಲಕ್ಕಿ ಆಗಿದ್ವಿ, ಈ ವರ್ಷ ಆ ಪ್ರಪಾತದಿಂದ ಆಚೆ ಬಂದುಬಿಟ್ವಿ. ಓಕೆ, ವಿ ಬಿಕಮ್ ಪ್ರಾಫಿಟಬಲ್. ಬಟ್ ತುಂಬ ಕಂಪ್ನಿಗಳು ಆ ಥರ ಆಗೋದಿಲ್ಲ, ಮುಳುಗೋಗುತ್ತೆ. ಓಕೆ, 1 in 1000 ಸಕ್ಸೀಡ್, 1 in 1000 ಕ್ರಾಸ್ 100 crores ಸೇಲ್ಸ್. ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ವ್ಯಾಲ್ಯೂ ಇರೋದು. ಉದ್ದಿಮೆದಾರಿಕತ್ವಕ್ಕೆ ಯಾಕೆ ಬೆಲೆ ಇದೆ ಅಂತ ಹೇಳಿದ್ರೆ, 0ಯಿಂದ ಹಿಡಿದು 1ಕ್ಕೆ, 1ರಿಂದ ಹಿಡಿದು 10ಕ್ಕೆ, 10ರಿಂದ ಹಿಡಿದು 100ಕ್ಕೆ ಹೋಗಬೇಕಂದ್ರೆ ಭಾರಿ ಕಷ್ಟದ ಶ್ರಮ ಇದೆ. ಓಕೆ, ಪ್ರಪಾತಗಳಿಗೆ ಬೀಳ್ತೀವಿ, ತುಂಬ ಕೇರ್ಫುಲ್ಲಾಗಿರಬೇಕು. ಇದು ತುಂಬ ಮುಖ್ಯ. ಥ್ಯಾಂಕ್ ಯು. ನಿಮಗೇನು ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್.